ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಾವು ದೇವರ ಅತ್ಯುತ್ತಮವಾದದ್ದನ್ನು ಏಕೆ ಎಂದಿಗೂ ಅನುಭವಿಸುವುದಿಲ್ಲ. ಯಾರಾದರೂ ನಿಮ್ಮ ಹೆಸರನ್ನು ಕರೆಯುವುದನ್ನು ಕೇಳುವುದರಲ್ಲಿ ಏನೋ ವಿಶೇಷವಾಗಿದೆ. ಅಪರಿಚಿತ ವ್ಯಕ್ತಿಯೊಬ್ಬರು ನಿಮ್ಮ ಹೆಸರನ್ನು ಕರೆದಾಗ ನೀವು ಗಮನ ಹರಿಸುತ್ತೀರಿ. ನಿಮ್ಮನ್ನು ಪ್ರೀತಿಸುವವರು ನಿಮ್ಮ ಹೆಸರನ್ನು ಕರೆದಾಗ ನಿಮ್ಮ ಮೌಲ್ಯದ ಅರಿವಾಗುತ್ತದೆ. ಆದರೆ ವಿಶ್ವದ ಸೃಷ್ಟಿಕರ್ತನೆ ನಿಮ್ಮ ಹೆಸರನ್ನು ಕರೆಯುವುದನ್ನು ಒಮ್ಮೆ ಊಹಿಸಿಕೊಳ್ಳಿ. ಕೋಟಿಗಟ್ಟಲೆ ಜನರನ್ನು ಬಲ್ಲ ದೇವರು ನಮ್ಮನ್ನು ವೈಯಕ್ತಿಕವಾಗಿ ಯಾಕೆ ಕರೆಯುತ್ತಿದ್ದಾನೆ? ಕೇವಲ ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿಯೇ, ಅಥವಾ ಆ ಕರೆಯ ಹಿಂದೆ ಇನ್ನೂ ಮಹತ್ತರವಾದ ಉದ್ದೇಶವಿದೆಯೇ? ಯೆಶಾಯ 45:4 ದೇವರು, ನಾನು ನಿನ್ನನ್ನು ನಿನ್ನ ಹೆಸರಿನಿಂದ ಕರೆಯುತ್ತಿದ್ದೇನೆ ಎಂದು ಬರೆಯಲಾಗಿದೆ. ದೇವರು ನಮ್ಮನ್ನು ಹೆಸರಿನಿಂದ ಏಕೆ ಕರೆಯುತ್ತಾನೆ ಮತ್ತು ತಾನು ಕರೆದವರಿಂದ ಅವನು ಏನನ್ನು ನಿರೀಕ್ಷಿಸುತ್ತಾನೆ ಎಂಬುದನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಯೆಶಾಯ 45:4 ನಾವು ಓದೋಣ. ತನ್ನ ಸೇವಕನಾದ ಯಾಕೋಬನಿಗಾಗಿ, ನಾನು ಆದುಕೊಂಡ ಇಸ್ರಾಯೇಲಿಗಾಗಿ ಹೆಸರು ಹಿಡಿದು ನಿನ್ನನ್ನು ಕರೆದಿದ್ದೇನೆ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ಬಿರುದನ್ನು ದಯಪಾಲಿಸಿದ್ದೇನೆ. ದೇವರು ಈ ಮಾತುಗಳನ್ನು ದೇವರನ್ನೇ ಅರಿಯದ ಒಬ್ಬ ರಾಜ ಸೈರಸನಿಗೆ ಹೇಳುತ್ತಿದ್ದರು. ಈ ಭಾಗವನ್ನು ದೇವರ ಹೃದಯವನ್ನು ಬಹಿರಂಗಪಡಿಸುತ್ತದೆ. ಯೋಹಾನ 10:3 ಬರೆದಿದೆ, ಅವನು ತನ್ನ ಸ್ವಂತ ಕುರಿಗಳನ್ನು ಹೆಸರಿನಿಂದ ಕರೆಯುತ್ತಾನೆ. ದೇವರು ಜನರನ್ನು ವೈಯಕ್ತಿಕವಾಗಿ ಬಲ್ಲವರಾಗಿದ್ದರು. ತಮ್ಮ ಉದ್ದೇಶಕ್ಕನುಸಾರವಾಗಿ ಅವರನ್ನು ಕರೆಯುವ ದೇವರಾಗಿದ್ದಾನೆ. ಯೆಶಾಯ 45:4 ನಾವು ಅರ್ಥ ಮಾಡಿಕೊಳ್ಳಬೇಕಾದ ಸತ್ಯ, ದೇವರು ನಮ್ಮ ಜೀವನ ಪರವಾಗಿ ಯಾವಾಗಲೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಾವು ಅದನ್ನು ಕಾಣದಿದ್ದರೂ ಆದರೆ ಈ ಸತ್ಯವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಕೆಲವರು ಹೀಗೆ ಯೋಚಿಸಬಹುದು, ದೇವರು ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದಾಗ ನಾನು ಏಕೆ ಪ್ರಾರ್ಥಿಸಬೇಕು? ನಾನು ಏಕೆ ದೇವರನ್ನು ಹುಡುಕಬೇಕು? ನಾನು ಏಕೆ ಆತನಿಗೆ ವಿಧೇಯರಾಗಬೇಕು? ಆದರೆ ಈ ವಚನವು ಅದನ್ನು ಬೋಧಿಸುವುದಿಲ್ಲ. ಬೈಬಲ್ ಯಾವಾಗಲೂ ಜೊತೆಯಾಗಿರುವ 2 ಸತ್ಯವನ್ನು ಬೋಧಿಸುತ್ತದೆ. ಮೊದಲನೆಯದಾಗಿ, ದೇವರು ಸರ್ವಾಧಿಕಾರಿ, ಈಸ್ ಎ ಸಾವರನ್ ಗಾಡ್. ಆತನು ಈಗಾಗಲೇ ತನ್ನ ಉದ್ದೇಶಗಳನ್ನು ನೆರವೇರಿಸುತ್ತಿದ್ದಾನೆ. ಎರಡನೆಯದಾಗಿ, ನಾವು ಜವಾಬ್ದಾರಿಯುತರು, ಅಂದರೆ ಪ್ರಾರ್ಥಿಸುವುದು, ವಿಧೇಯರಾಗುವುದು, ದೇವರನ್ನು ಹುಡುಕುವುದು, ನಂಬುವುದು ನಮ್ಮ ಜವಾಬ್ದಾರಿ. ಮೋಸೆಯ ಕುರಿತು ಯೋಚಿಸಿ. ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡಲು ದೇವರು ಮೋಸೆಯನ್ನು ಮೊದಲೇ ಆರಿಸಿಕೊಂಡಿದ್ದನು. ಆದರೂ ಮೋಸೆಯು ದೇವರ ಕರೆಗೆ ವಿಧೇಯನಾಗಬೇಕಾಗಿತ್ತು, ವಿನಮ್ರಗೊಳಿಸಬೇಕಾಗಿತ್ತು. ಒಂದು ವೇಳೆ ಮೋಸೆಯು ನಿರಾಕರಿಸಿದರೆ ಏನಾಗುತ್ತಿತ್ತು? ನೀವು ಬೈಬಲಲ್ಲಿ ನೋಡುತ್ತೀರಿ, ದೇವರು ತನ್ನ ಜನರನ್ನು ಕರೆದಿದ್ದಾರೆ ಅವನಿಗೋಸ್ಕರ ನಿಲ್ಲುವುದಕ್ಕೆ. ಅವರು ಆ ಕರೆಯನ್ನು ಸ್ವೀಕರಿಸಲಿಲ್ಲದಿದ್ದರೆ ದೇವರ ಕ್ರಿಯೆಯು ಈ ಲೋಕದಲ್ಲಿ ನಡೆಯುತ್ತಾ ಇರಲಿಲ್ಲ, ಅಲ್ಲವೇ? ಅದು ಬೇಸಿ ಆಗಿ ನೀವು ಇಟ್ಟುಕೊಳ್ಳಿ. ದೇವರು ನಮ್ಮನ್ನು ಕರೆದಿದ್ದಾರೆ. ನಮ್ಮಲ್ಲಿ ದೇವರಿಗೆ ಒಂದು ಉದ್ದೇಶ ಇದೆ. ಆ ಕರೆದಿರುವ ಉದ್ದೇಶವನ್ನು ನಾವು ಮಾಡಲಿಲ್ಲದಿದ್ದರೆ ದೇವರ ಕ್ರಿಯೆ ಈ ಲೋಕದಲ್ಲಿ ನಡೆಯುವುದಿಲ್ಲ. ನಾವು ಇದನ್ನು ಹಳೆಯ ಒಡಂಬಡಿಕೆಯಲ್ಲಿ ಓದುತ್ತೇವೆ. ದೇವರು ತನ್ನ ಜನರನ್ನು ಕರೆದಿದ್ದಾರೆ. ಇವನ್ ಹೊಸ ಒಡಂಬಡಿಕೆಯಲ್ಲೂ ಅದು ಸತ್ಯವಾಗಿದೆ. ಎಫೆಸ್ಯದವರಿಗೆ 4:11-12 ದೇವರ ಜನರು ಅವರನ್ನು ಗುರುತಿಸಿ ನಂಬಿಕೆ, ಪ್ರೀತಿ ಹಾಗೂ ಅವರ ನಾಯಕತ್ವಕ್ಕೆ ವಿಧೇಯತೆಯಿಂದ ಅವರನ್ನು ಸ್ವೀಕರಿಸಿದಾಗ ತಮ್ಮ ಜೀವನದ ಮೇಲೆ ದೇವರ ಬಲವಾದ ಹಸ್ತವನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲ ಕಾಲದಲ್ಲೂ ದೇವರು ತನ್ನ ಜನರನ್ನು ಎಬ್ಬಿಸುತ್ತಾರೆ, ಕರೆಯುತ್ತಾರೆ. ಅವರು ವಿನಮ್ರತೆಯಿಂದ ಆ ಕರೆಯನ್ನು ಸ್ವೀಕರಿಸಲಿಲ್ಲದಿದ್ದರೆ ಅವರನ್ನು ದೇವರಿಗೆ ಯೂಸ್ ಮಾಡೋಕ್ಕಾಗಲ್ಲ. ಅದೆಲ್ಲ ಆಟೋಮ್ಯಾಟಿಕ್ ಆಗಿ ನಡೆಯುತ್ತದೆ ಎಂದು ನೀವು ತಿಳ್ಕೊಳ್ಳಬಾರದು. ನೀವು ಪಾಸ್ಟರ್ಗಳನ್ನೆಲ್ಲ ನೋಡಿ, ಅಲ್ಲಾದರೆ ದೇವರಿಗೆ ಕೆಲಸ ಮಾಡುವವರನ್ನೆಲ್ಲ ನೋಡಿ, ಅದೆಲ್ಲ ಹಾಗೇ ಆಟೋಮ್ಯಾಟಿಕ್ ಆಗಿ ಅವರಂಗೆ ಮಾಡುತ್ತಾರೆ ಎಂದು ನೀವು ತಿಳ್ಕೊಳ್ಳಬಾರದು. ಅವರು ಆರಿಸಿಕೊಂಡಿದ್ದಾರೆ, ಮೋಸೆ ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ನಮಗೂ ದೇವರು ಈಗಾಗಲೇ ತನ್ನ ನಾಯಕರನ್ನು ಎಬ್ಬಿಸಿದ್ದಾರೆ. ತೆರೆಮರೆಯಲ್ಲಿ ಕೆಲಸ ಮಾಡುತ್ತಿರಬಹುದು, ಜನರನ್ನು ಸಿದ್ಧಪಡಿಸುತ್ತಿರಬಹುದು, ಬಾಗಿಲು ತೆರೆಯುತ್ತಿರಬಹುದು, ಪರಿಸ್ಥಿತಿಗಳನ್ನು ಸಂಯೋಜಿಸುತ್ತಾ ಮತ್ತು ನಮ್ಮ ಜೀವನವನ್ನು ರೂಪಿಸುತ್ತಾ ಆತನು ನಮ್ಮನ್ನು ನಡೆಸುತ್ತಾನೆ.
ಆದರೆ ಪ್ರಾರ್ಥಿಸುವುದನ್ನು, ಭರವಸೆ ಇಡುವುದನ್ನು, ವಿಧೇಯರಾಗಿರುವುದನ್ನು, ನಾವು ನಂಬಿಗಸ್ತರಾಗಿ ಉಳಿಯುವುದನ್ನು ಮುಂದುವರಿಸುವಂತೆ ಆತನು ನಮ್ಮನ್ನು ಕರೆಯುತ್ತಾರೆ. ದೇವರು ಯಾವಾಗಲೂ ತನ್ನ ಕೆಲಸ ಅವರ ಜನರ ಮೂಲಕ, ಅವರ ಎಬ್ಬಿಸುವ ನಾಯಕರ ಮೂಲಕ ನಡೆಯಿಸುತ್ತಾರೆ. ನೀವೆಂದಿಗೂ ಅದು ಮರೆಯಬಾರದು. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಅದೇ ತರ ಹೊಸ ಒಡಂಬಡಿಕೆಯಲ್ಲೂ ದೇವರು ತನ್ನ ಜನರನ್ನು ಎಬ್ಬಿಸುತ್ತಾರೆ. ನಿಮಗೆ ಅವರು ಬೇಕು, ದೇವರು ಅವರಿಂದ ನಿಮಗೆ ಕೆಲಸ ಮಾಡುತ್ತಾರೆ. ನೀವು ಹೇಳಬಾರದು, ಹೌದು ದೇವರು ನನ್ನ ಜೊತೆಗಿದ್ದಾರೆ, ನಾನು ದೇವರನ್ನು ನಂಬುತ್ತೀನಿ, ಬೈಬಲ್ ಇದೆ, ನಾನು ಪ್ರಾರ್ಥಿಸುತ್ತೇನೆ, ನನಗೂ ಪಾಸ್ಟರು ಬೇಡ, ನಾಯಕರು ಬೇಡ ಅಂತ ವಿಶ್ವಾಸಿಗಳು ತಿಳ್ಕೊಳ್ಳಬಾರದು. ಅದು ಮೂರ್ಖ ವಿಶ್ವಾಸ. ನಮ್ಮ ಪ್ರಾರ್ಥನೆಗಳು ಮತ್ತು ವಿಧೇಯತೆ ಅನೇಕ ವೇಳೆ ಆತನು ತನ್ನ ಉದ್ದೇಶವನ್ನು ನೆರವೇರಿಸುವ ಸಾಧನವಾಗಿದೆ. ಈ ವಚನದ ಮೊದಲ ಭಾಗವನ್ನು ನಾವು ನೋಡೋಣ. ಇದನ್ನು ಹೀಗೆ ಬರೆದಿದೆ, ಯೆಶಾಯ 45:4. ನನ್ನ ಸೇವಕ ಯಾಕೋಬನಿಗಾಗಿ ಮತ್ತು ನಾನು ಆರಿಸಿಕೊಂಡ ಇಸ್ರಾಯೇಲಿಗಾಗಿ. ದೇವರ ಕಾರ್ಯವು ಆತನ ಜನರ ಮೇಲಿರುವ ಆತನ ಪ್ರೀತಿ ಮತ್ತು ಉದ್ದೇಶದೊಂದಿಗೆ ಪ್ರಾರಂಭವಾಗುತ್ತದೆ. ಜನರು ಅದಕ್ಕೆ ಅರ್ಹರೆಂದು ದೇವರು ಕಾರ್ಯನಿರ್ವಹಿಸುವುದಿಲ್ಲ, ಬದಲಾಗಿ ಆತನು ತನ್ನ ಒಡಂಬಡಿಕೆ ಹಾಗೂ ತನ್ನ ವಾಗ್ದಾನಗಳಿಗೆ ನಿಷ್ಠನಾಗಿರುವುದರಿಂದ ಕಾರ್ಯನಿರ್ವಹಿಸುತ್ತಾನೆ. ನಮ್ಮೊಂದಿಗಿನ ಆತನ ಒಡಂಬಡಿಕೆ ಏನು? ನಾವು ಆತನ ಮಕ್ಕಳು, ಆತನು ನಮ್ಮ ತಂದೆ, ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಮತ್ತು ತ್ಯಜಿಸುವುದಿಲ್ಲ. ಇದೇ ನಮ್ಮ ಮೇಲಿರುವ ಒಡಂಬಡಿಕೆ. ಇದು ದೇವರು ಎಂದಿಗೂ ಖಂಡಿಸುವುದಿಲ್ಲ. ದೇವರು ನಮ್ಮನ್ನು ಪ್ರೀತಿಸುವ ದೇವರು. ನಾನು ಯಾವಾಗಲೂ ಹೇಳುತ್ತೀನಿ, ನಮ್ಮನ್ನು ವಾಸಿ ಮಾಡುವ ದೇವರು, ನಮ್ಮನ್ನು ಬಿಡುಗಡೆ ಮಾಡುವ ದೇವರು, ನಮಗೆ ಪ್ರೊವೈಡ್ ಮಾಡುವ ದೇವರು. ಅದು ದೇವರು ನಮಗೆ ಮಾಡುತ್ತಾ ಇರುತ್ತಾರೆ. ಆದರೆ ನಾವು ನಂಬಿಕೆಯಿಂದ, ಪ್ರಾರ್ಥನೆಯಿಂದ, ವಿಧೇಯತೆಯಿಂದ ನಾವು ಜೀವಿಸಿದಾಗ ಮಾತ್ರ ಅದು ನಾವು ನೋಡುವುದು. ತನ್ನ ವಾಗ್ದಾನಗಳ ಪ್ರಕಾರ ಆತನು ನಮ್ಮನ್ನು ರಕ್ಷಿಸುತ್ತಾನೆ, ನಮಗೆ ಬೇಕಾದದನ್ನು ಒದಗಿಸುತ್ತಾನೆ, ಮಾರ್ಗದರ್ಶನ ನೀಡುತ್ತಾನೆ ಮತ್ತು ನಮಗೆ ನಂಬಿಗಸ್ತನಾಗಿರುತ್ತಾನೆ. ನಿಮಗಾಗಿ ನೇಮಿಸಲಾದ ದೈವಿಕ ನಾಯಕರನ್ನು ನೀವು ಎಂದಿಗೂ ತಿರಸ್ಕರಿಸಬೇಡಿ. ಹಾಗೆಯೇ ಮಾಡಿದರೆ ನಿಮ್ಮ ಆಶೀರ್ವಾದಗಳತ್ತ ದೇವರು ನೀಡುವ ಮಾರ್ಗದರ್ಶನವೇ ನೀವು ತಿರಸ್ಕರಿಸಿದಂತಾಗುತ್ತದೆ. ಇಬ್ರಾಯರಿಗೆ 13:17, 2ನೇ ಪೂರ್ವಕಾಲ ವೃತ್ತ 20:20. ಈ ಸಮಯದಲ್ಲಿ ಇಸ್ರಾಯೇಲ್ನ ಸ್ಥಿತಿಯ ಬಗ್ಗೆ ಯೋಚಿಸಿ. ಏನು ನಡೆಯುತ್ತಿಲ್ಲ, ಅವರು ಅರಣ್ಯದಲ್ಲಿ ನಡೆಯುತ್ತಾ ಇದ್ರು. ಅವರು ಯೋಚಿಸಿದ್ರು, ಈಗಾಗಲೇ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ, ಅಲ್ಲವೇ? ನಾವು ಏನು ಆಶೀರ್ವಾದಗಳು ನೋಡದ ಸಮಯದಲ್ಲಿ ನಾವು ತಿಳ್ಕೊಳ್ಳುತ್ತೇವೆ, ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಮಾಡುವುದಿಲ್ಲ, ನನ್ನನ್ನು ಕೈ ಬಿಟ್ಟಿದ್ದಾರೆ ಎಂದೆಲ್ಲ ನಾವು ಯೋಚಿಸುತ್ತೇವೆ. ಇಂದಿಗೂ ಅದೇ ಪರಿಸ್ಥಿತಿ. ನಮ್ಮಲ್ಲಿ ಹಲವರು ಉತ್ತರಕ್ಕಾಗಿ ಕಾಯುತ್ತಿದ್ದೇವೆ. ಕೆಲವರು ಗುಣಮುಖರಾಗಲು ಪ್ರಾರ್ಥಿಸುತ್ತಿದ್ದಾರೆ, ಕೆಲವರು ತಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ, ಕೆಲವರು ಆರ್ಥಿಕ ಉದ್ಯೋಗ, ಕುಟುಂಬದಲ್ಲಿ ಶಾಂತಿ, ವಿವಾಹಕ್ಕಾಗಿ, ಪ್ರೀತಿ ಪಾತ್ರರೊಬ್ಬರ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಿರಬಹುದು. ನೀವು ಒಂದೊಂದು ಉದ್ದೇಶಕ್ಕಾಗಿ ಪ್ರಾರ್ಥಿಸುತ್ತಿರಬಹುದು, ಆದರೆ ನೀವು ಅದನ್ನ ಉತ್ತರವನ್ನು ನೋಡುತ್ತಾ ಇಲ್ಲ. ಕೆಲವೊಮ್ಮೆ ದೇವರು ಕಾರ್ಯನಿರ್ವಹಿಸುವುದು ನಮಗೆ ಕಾಣಿಸದ ಕಾರಣ ಆತನು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ನಾವು ತೀರ್ಮಾನಿಸುತ್ತೇವೆ. ಆದರೆ ಈ ವಚನವು ನಮಗೆ ಇನ್ನಷ್ಟು ಆಳವಾದ ವಿಷಯವನ್ನು ಕಲಿಸುತ್ತದೆ. ನಾವು ದೇವರೊಂದಿಗೆ ಸಹಕರಿಸಲು ಪ್ರಾರಂಭಿಸಿದಾಗ ಆತನ ಆಶೀರ್ವಾದಗಳನ್ನು ನಾವು ಕಾಣುತ್ತೇವೆ. ಒಂದು ದೊಡ್ಡ ಕಟ್ಟಡವನ್ನು ನಿರ್ಮಿಸುತ್ತಿರುವ ಪ್ರವೀಣ ನಿರ್ಮಾಪಕನ ಬಗ್ಗೆ ನೀವು ಯೋಚಿಸಿ. ಹೊರಗೆ ನಿಂತಿರುವ ಜನರಿಗೆ ಧೂಳು, ಗೊಂದಲ ಮತ್ತು ಅಪೂರ್ಣ ಗೋಡೆಗಳನ್ನು ಕಾಣಿಸುತ್ತವೆ. ಅಲ್ಲಿ ಗೊಂದಲವಿದೆ ಅಥವಾ ಯಾವುದೇ ಪ್ರಗತಿ ಆಗುತ್ತಿಲ್ಲ ಎಂದು ಅವರು ಭಾವಿಸಬಹುದು. ಹೊರಗಡೆ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದ್ದರೆ ನೀವು ಆಚೆ ನೋಡಿದರೆ ಏನು ಪ್ರಗತಿ ನೋಡುತ್ತಾನೆ ಇರುವುದಿಲ್ಲ, ಅಲ್ಲವೇ? ಕೆಲವೊಂದು ತಿಂಗಳು ಹೋಗ್ತದೆ, ಕೆಲವು ಕಟ್ಟಡಗಳು ವರ್ಷಗಳು ಹೋಗ್ತದೆ, ಆದರೂ ಹಾಗೆಯೇ ನಿಲ್ಲುತ್ತದೆ. ಆದರೆ ವಾಸ್ತುಶಿಲ್ಪಿಯ ಮನಸ್ಸಿನಲ್ಲಿ ಕಟ್ಟಡವು ಈಗಾಗಲೇ ಪೂರ್ಣಗೊಂಡಿರುತ್ತದೆ. ಪ್ರತಿಯೊಂದು ಇಟ್ಟಿಗೆ, ಪ್ರತಿಯೊಬ್ಬ ಕೆಲಸಗಾರ ಮತ್ತು ಪ್ರತಿಯೊಂದು ಹಂತಕ್ಕೂ ಒಂದು ಉದ್ದೇಶ ಇದೆ, ಅಲ್ಲವೇ? ಅವರ ಒಳಗಡೆ ಮಾಡುವ
ಒಂದೊಂದು ಕೆಲಸಕ್ಕೂ ಒಳಗಡೆ ಎಲ್ಲ ನಡೀತಾ ಇರ್ತದೆ. ಗೋಡೆಗಳೆಲ್ಲ ಕಟ್ಟುತ್ತಾ ಇರ್ತಾರೆ, ಬಾಗಿಲುಗಳೆಲ್ಲ ಫಿಕ್ಸ್ ಮಾಡ್ತಾರೆ, ಕಿಟಕಿ ಎಲ್ಲ ಅಲ್ಲಾಂದ್ರೆ ಟೈಲ್ಸ್ ಹಾಕ್ತಾರೆ, ಬಾತ್ರೂಮ್ ವರ್ಕ್ ನಡೀತಾ ಇರ್ತದೆ. ಎಲ್ಲದಕ್ಕೂ ಒಂದೊಂದು ಉದ್ದೇಶವಿದೆ, ಆದರೆ ಕೆಲಸ ನಡೀತಾ ಇರ್ತದೆ. ನಾವು ಹೆಚ್ಚಾಗಿ ನಮ್ಮ ಜೀವನದ ಅಪೂರ್ಣ ಭಾಗವನ್ನು ಮಾತ್ರ ನೋಡುತ್ತೇವೆ. ನಿರ್ಮಾಣದ ಹಂತದಲ್ಲಿರುವ ಕಟ್ಟಡದಿಂದ ಹೊರಗೆ ನಾವು ಕೇವಲ ಧೂಳನ್ನು ನೋಡಿ ಮತ್ತು ಶಬ್ದಗಳನ್ನು ಕೇಳಿಸುವಂತೆಯೇ ನಮ್ಮ ಜೀವನದಲ್ಲಿ ನಾವು ಕೇವಲ ಗೊಂದಲ, ವಿಳಂಬ ಅಥವಾ ಸಂಕಟಗಳನ್ನು ಮಾತ್ರ ಕಾಣಿಸಬಹುದು. ನಿಮಗೆ ಅರ್ಥವಾಯ್ತಾ? ದೇವರು ನಮ್ಮನ್ನು ನಿರ್ಮಿಸುತ್ತಾ ಇದ್ದಾರೆ. ದೇವರು ನಮ್ಮನ್ನು ಕರೆದಿರುವುದು ನಮ್ಮನ್ನು ನಿರ್ಮಿಸುವುದಕ್ಕೆ. ಅದಕ್ಕೆ ನಾನು ಕಟ್ಟಡದ ಉದಾಹರಣೆ ಕೊಟ್ಟಿರುವುದು. ಆ ಕಟ್ಟಡದ ಕೆಲಸ ದೇವರು ಮಾಡುತ್ತಾನೇ ಇರ್ತಾರೆ, ನಿಮಗೂ ಇಷ್ಟ ಇದ್ದರೂ ಇಲ್ಲದಿದ್ದರು. ಯಾಕೆಂದರೆ ನೀವು ದೇವರನ್ನು ರಕ್ಷಕನಾಗಿ ಆರಿಸಿಕೊಂಡಿದ್ದೀರಿ, ತಂದೆಯಾಗಿ ಆರಿಸಿಕೊಂಡಿದ್ದೀರಿ. ದೇವರು ಕೈ ಬಿಡುವವನಲ್ಲ. ಈ ಲೋಕದಲ್ಲಿ ಎಲ್ಲರನ್ನೂ ದೇವರು ಪ್ರೀತಿಸುತ್ತಾರೆ, ಆದರೆ ತನ್ನ ಮಕ್ಕಳು ಎಂತ ಒಂದು ವಿಭಾಗ ಇದೆ ದೇವರಿಗೆ. ನಮ್ಮನ್ನು ದೇವರು ಎಂದಿಗೂ ಕೈ ಬಿಡುವುದಿಲ್ಲ ದೇವರ ಮಕ್ಕಳೇ. ಆದರೆ ನಾವು ಅರ್ಥ ಮಾಡಬೇಕಾಗಿರುವುದು, ನಮ್ಮನ್ನು ಕರೆದಿರುವುದು ನಮ್ಮನ್ನು ನಿರ್ಮಿಸುವುದಕ್ಕೆ. ಆ ಕಟ್ಟಡದ ನಿರ್ಮಾಣ ನಡೆಯುತ್ತಾ ಇರ್ತದೆ. ನಾವು ಹೊರಗಡೆಯಿಂದ ನೋಡಿದಾಗ ಏನೂ ಆಗ್ತಾ ಇಲ್ಲ ಮತ್ತು ಧೂಳು, ಸಬ್ಬಳ ಇದು ಮಾತ್ರ ನಾವು ಕೇಳಿಸುತ್ತೇವೆ, ಅಲ್ಲವೇ? ನಮ್ಮ ಜೀವನದಲ್ಲಿ ನಮಗೆ ಕೇವಲ ಗೊಂದಲ, ವಿಳಂಬ ಅಥವಾ ಸಂಕಷ್ಟಗಳನ್ನು ಮಾತ್ರ ಕಾಣಿಸಬಹುದು. ಆದರೆ ದೇವರು ತಮ್ಮ ಪರಿಪೂರ್ಣ ಯೋಜನೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ನಾನು ಹೇಳಿದೆ ಅಲ್ಲ, ಒಂದು ಕಟ್ಟಡ ನಿರ್ಮಾಣಕ್ಕೆ ಒಳಗಡೆ ಎಲ್ಲ ವರ್ಕ್ಸು, ಫ್ಯಾನ್ ಫಿಕ್ಸ್ ಮಾಡ್ತಾರೆ, ಎಲೆಕ್ಟ್ರಿಸಿಟಿ ಫಿಕ್ಸ್ ಮಾಡ್ತಾರೆ, ಎಲ್ಲ ವರ್ಕು ಮಾಡ್ತಾ ಇರ್ತಾರೆ, ಅಲ್ಲವೇ? ವರ್ಕ್ ನಡೀತಾ ಇರ್ತದೆ. ಆದರೆ ಹೊರಗಡೆಯಿಂದ ನೋಡಿದರೆ ಏನು ಆಗ್ತಾ ಇಲ್ವಲ್ಲ, ಎಷ್ಟು ವರ್ಷ ಆಯ್ತು, ಇಲ್ಲಾಂದ್ರೆ ಎಷ್ಟು ತಿಂಗಳಾಯ್ತು ಎಂದು ನಾವು ತಿಳ್ಕೊಳ್ಳುತ್ತೇವೆ. ಅದೇ ತರ ನಮ್ಮಲ್ಲಿ ದೇವರು ವರ್ತಿಸುತ್ತಾ ಇರ್ತಾರೆ. ನಮಗೂ ಬರುವ ಒಂದೊಂದು ಕಷ್ಟಗಳು, ರೋಗಗಳು, ಇದೆಲ್ಲ ದೇವರು ನಮ್ಮನ್ನು ನಿರ್ಮಿಸುವುದಕ್ಕೆ. ದೇವರು ಅಜ್ಞಾನನಾಗಿ ಅಲ್ಲಾಂದರೆ ನಮ್ಮನ್ನು ಕೈಬಿಟ್ಟು ಇರುವುದಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ನೋಡುವುದು ನಮ್ಮ ಸಂಕಟಗಳು, ನಮ್ಮ ನೋವುಗಳು, ನಮ್ಮ ಕಷ್ಟಗಳು. ಅದರ ನಡುವೆ ಎಲ್ಲ ದೇವರು ವರ್ತಿಸುತ್ತಾ ಇದ್ದಾರೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಇನ್ನೊಂದು ಪ್ರಮುಖ ಸತ್ಯವೆಂದರೆ, ದೇವರು ನಮ್ಮಲ್ಲಿ ಮಾಡುತ್ತಿರುವ ಕಾರ್ಯದೊಂದಿಗೆ ನಾವು ಸಹಕರಿಸಬೇಕು. ನಾವು ಅದನ್ನು ಹೇಗೆ ಮಾಡುವುದು? ದೇವರು ಯಾವಾಗಲೂ ನಮ್ಮ ಒಳಿತಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ ಎಂದು ನಾವು ಪರಿಪೂರ್ಣವಾಗಿ ನಾವು ನಂಬಬೇಕು. ಆವಾಗ ನಮಗೆ ನಂಬಿಕೆ ಬರ್ತದೆ, ಧೈರ್ಯ ಬರ್ತದೆ, ಶಾಂತಿ ಬರ್ತದೆ. ನಮ್ಮನ್ನು ಕೈ ಬಿಡಲಿಲ್ಲ ದೇವರು, ನಮ್ಮ ಒಳಿತಿಗಾಗಿ ದೇವರು ವರ್ತಿಸುತ್ತಾ ಇದ್ದಾರೆ. ರೋಮ ಬರೆದವರಿಗೆ 8:28 ಹೇಳುತ್ತದೆ, ಎಲ್ಲದೂ ನಡೆಯೋದು ನಮ್ಮ ಒಳಿತಿಗಾಗಿ, ಅಲ್ಲವೇ? ಎಲ್ಲದೂ ನಡೆಯೋದು. ನಿಮಗೀಗ ಏನು ಕಷ್ಟವಿದೆ, ಅದು ನಿಮ್ಮ ಒಳಿತಿಗಾಗಿ. ದೇವರ ಜೊತೆಗೆ ನಾವು ಸಹಕರಿಸಬೇಕು. ನಮಗೆ ಕಷ್ಟ ಬಂದಾಗ ಕರ್ತನೆ ಇದನ್ನು ತೆಗೆದು ಹಾಕು ಎಂದು ಮಾತ್ರ ಪ್ರಾರ್ಥಿಸುವ ಬದಲು, ಕರ್ತನೆ ಇದರ ಮೂಲಕ ನೀನು ನನಗೆ ಏನು ಕಲಿಸುತ್ತೀಯಾ ಎಂದು ಪ್ರಾರ್ಥಿಸಬೇಕು. ನಾವು ಯಾವಾಗಲೂ ದೇವರೇ, ಒಂದು ಪ್ರಾಬ್ಲಮ್ ಬಂದರೆ ಇದನ್ನು ತೆಗೆದುಹಾಕು ದೇವರೇ, ತುಂಬಾ ಕಷ್ಟ, ನನಗೆ ಹಾದು ಹೋಗೋಕೆ ತುಂಬಾ ಕಷ್ಟ. ಆದರೆ ನಾವು ಪ್ರಾರ್ಥಿಸಿದರೂ ಕೆಲವೊಮ್ಮೆ ನಮಗೆ ಬಿಡುಗಡೆ ಕಾಣುವುದಿಲ್ಲ. ನಾವು ಹಾಗೆ ಎಲ್ಲ ಪ್ರಾರ್ಥಿಸೋದು, ದೇವರೇ ನೀವು ಏನು ಮಾಡ್ತಾ ಇದ್ದೀರಾ ಇದರಿಂದ? ದೇವರ ಕನ್ಸ್ಟ್ರಕ್ಷನ್ ವರ್ಕ್ ನಡೆಸ್ತಾ ಇದ್ದೀರಲ್ಲ, ಇದರಿಂದ ನೀವು ಏನು ಮಾಡ್ತಾ ಇದ್ದೀರಾ ಅಂತ ನೀವು ಕೇಳಿಸ್ಕೊಳ್ಳಬೇಕು. ಹಲ್ಲೆಲೂಯಾ. ನಮ್ಮಲ್ಲಿ ದೇವರು ಮಾಡುವ ಕಾರ್ಯಕ್ಕೆ ನಮ್ಮ ಪ್ರತಿಕ್ರಿಯೆಯ ಅಗತ್ಯವಾಗಿದೆ. ತಪ್ಪು ಮನೋಭಾವಗಳು, ಪಾಪದ ಅಭ್ಯಾಸಗಳು, ಹೆಮ್ಮೆ, ಭಯ ಅಥವಾ ಅವಿಶ್ವಾಸವನ್ನು ಆತನು ನಮಗೆ ತೋರಿಸಿದಾಗ ನಾವು ಪಶ್ಚಾತ್ತಾಪಪಟ್ಟು ಆತನಿಗೆ ವಿಧೇಯರಾಗಿ ನಮ್ಮನ್ನು ಪರಿವರ್ತಿಸಲು ಆತನಿಗೆ ಅವಕಾಶ ನೀಡಬೇಕು. ವಿ ಶುಡ್ ಅಲೌ ಗಾಡ್ ಟು ಕನ್ಸ್ಟ್ರಕ್ಟ್ ಅಸ್. ನಮ್ಮನ್ನು ನಿರ್ಮಿಸಲು ನಾವು ಅವಕಾಶ ನೀಡಬೇಕು. ಆಗಲ್ಲ ಅಂತ ನೀವು ಹೇಳಬಾರದು. ವೆಲ್ಡಿಂಗ್ ಮಾಡುವಾಗ ಎಷ್ಟೊಂದು ಸೌಂಡ್ ಬರುತ್ತದೆ, ಕೆಲವೆಲ್ಲ ಕತ್ತರಿಸಬೇಕು, ಅಲ್ಲವೇ? ಎಷ್ಟೊಂದು ಸೌಂಡ್ ಬರುತ್ತದೆ ಆಚೆ,
ಧೂಳು ಬರ್ತದೆ. ಅದೇ ತರ ನಮ್ಮಲ್ಲಿ ಆ ಸೌಂಡ್, ಅಯ್ಯೋ ದೇವರೇ ಏನಾಗ್ತಾ ಇದೆ, ನನಗೇನು ಚೆನ್ನಾಗಾಗ್ತಾ ಇಲ್ವಲ್ಲ. ಅವಾಗ ಎಲ್ಲ ನೀವು ಅರ್ಥ ಮಾಡಿಕೊಳ್ಳಬೇಕು, ದೇವರು ನಿಮ್ಮನ್ನು ನಿರ್ಮಿಸ್ತಾ ಇದ್ದಾರೆ ಅಂತ. ಕಷ್ಟದ ಸಮಯದಲ್ಲಿ ಕಹಿ ಭಾವನೆಗಳು ಬೆಳೆಸಿಕೊಳ್ಳಬಾರದು, ಅದು ಮುಖ್ಯ. ಕಷ್ಟಗಳು ನಮ್ಮ ಹೃದಯವನ್ನು ಕಠಿಣಗೊಳಿಸಬಹುದು ಅಥವಾ ವಿನಮ್ರಗೊಳಿಸಬಹುದು. ಇದೆರಡು ನಮ್ಮಲ್ಲಿ ಉಂಟಾಗುತ್ತದೆ. ಕಷ್ಟದಲ್ಲಿ ಹೋದಾಗ ನಮ್ಮ ಹೃದಯ ಕಠಿಣಗೊಳಿಸುತ್ತದೆ, ಇಲ್ಲದಿದ್ದರೆ ವಿನಮ್ರತೆಗೊಳಿಸುತ್ತದೆ. ಕಷ್ಟದ ಸಮಯದಲ್ಲಿ ನಾವು ಕೋಪದಲ್ಲಿ ಇದ್ದು, ದೇವರೇ ಯಾಕೆ ನನಗೆ ಹಿಂಗೆಲ್ಲ ಬರ್ತಾ ಇರೋದು, ಯಾಕೆ ನನಗೊಂದು ಬಿಡುಗಡೆ ಇಲ್ಲ, ಎಷ್ಟು ತಿಂಗಳಿಂದ ಅಲ್ಲ ಅಂದ್ರೆ ವರ್ಷಗಳಿಂದ ನಾನು ಕಾಯ್ತಾ ಇದ್ದೀನಿ, ಏನು ಒಳ್ಳೇದಾಗ್ತಾ ಇಲ್ವಲ್ಲ. ನೀವು ಹಾಗೆಯೇ ಯೋಚಿಸಿದರೆ ನಿಮ್ಮ ಹೃದಯ ಕಠಿಣಗೊಳಿಸುತ್ತದೆ. ಅಲ್ಲಾಂದರೆ ಏನೇ ಬಂದ್ರು, ದೇವರೇ ನಮ್ರತೆಯಿಂದ, ನೀನು ನನ್ನ ದೇವರು, ನನ್ನ ತಂದೆ, ನಿನ್ನ ಮಕ್ಕಳಾಗಿ ಅಲ್ಲಾಂದ್ರೆ ಮಗನಾಗಿ ನೀನೇನು ಮಾಡ್ತಾ ಇದ್ದೀರಾ ನನ್ನಲ್ಲಿ, ನನಗೆ ತಿಳಿಸು. ನೀವು ಪ್ರಾರ್ಥಿಸಬೇಕು, ಯಾಕೆ ನನಗೇನು ಬಿಡುಗಡೆ ಇಲ್ಲ, ಏನು ಕಾರಣ. ಆಗ ನಾವು ದೇವರ ಹಸ್ತವನ್ನು ಕಾಣುತ್ತೇವೆ. ನೀವು ವಿನಮ್ರತೆಯನ್ನು ಆರಿಸಿಕೊಂಡಾಗ ನಿಮ್ಮ ಹೃದಯವನ್ನು ಗುಣಪಡಿಸಲು ಅವಕಾಶ ಮಾಡಿಕೊಳ್ಳಿ. ಮೊದಲು ನಮ್ಮ ಹೃದಯವನ್ನು ಗುಣಪಡಿಸಬೇಕು. ನಿಮಗೆ ಈ ಸತ್ಯ ಅರ್ಥವಾಗಬೇಕು. ನಮ್ಮ ಹೃದಯಗಳು ಗುಣಪಡಿಸಿದಾಗ ನಮಗೆ ಶಾಂತಿ ಉಂಟಾಗುತ್ತದೆ, ಸಂತೋಷ ಉಂಟಾಗುತ್ತದೆ. ನಮ್ಮ ಹೃದಯಗಳು ಗುಣಪಡಿಸಲಿಲ್ಲದಿದ್ದರೆ ಏನೇ ಬಂದರೂ ಭಯ, ಏನೇ ಆಗಿದರೂ ದುಃಖ, ಏನೇ ಆಗಿದರೂ ಆತಂಕ, ಏನಾಗುತ್ತದೆ ಏನಾಗುತ್ತದೆ. ನೀವು ಹಾಗೆಯೇ ಇನ್ನೂ ಜೀವಿಸುತ್ತಾ ಇದ್ರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಹೃದಯ ಗುಣಮುಖವಾಗಿರಲಿಲ್ಲ. ಹಲ್ಲೆಲೂಯ. ಜೋಸೆಫನು ಮತ್ತೊಂದು ಉದಾಹರಣವಾಗಿದೆ. 13 ವರ್ಷಗಳ ಕಾಲ ದೇವರು ಅವನನ್ನು ಮರತಂದೆ ತೋರಿತು. ಅವನ ಸಹೋದರರು ಅವನಿಗೆ ದ್ರೋಹವೆಸಗಿದರು. ಅವನನ್ನು ಗುಲಾಮನನ್ನಾಗಿ ಮಾರಲಾಯಿತು, ಸುಳ್ಳು ಆರೋಪ ಹೊರಿಸಲಾಯಿತು ಮತ್ತು ಸೆರೆಮನೆಯಲ್ಲಿ ಇರಿಸಲಾಯಿತು. ಆದರೆ ಪ್ರತಿಯೊಂದು ನೋವಿನ ಹೆಜ್ಜೆಯು ದೇವರ ಸಿದ್ಧತೆಯ ಭಾಗವಾಗಿತ್ತು. ದೇವರು ಏನು ಮಾಡುತ್ತಿದ್ದಾನೆಂಬುದು ಜೋಸೆಫನಿಗೆ ಕಾಣಿಸುತ್ತಿರಲಿಲ್ಲ, ಆದರೆ ದೇವರು ಪ್ರತಿದಿನವೂ ಕಾರ್ಯನಿರಂತರನಾಗಿದ್ದನು. ನಿಮ್ಗೆ ಅರ್ಥವಾಗ್ತಾ ಇದೆಯಾ? ನಿಗದಿತ ಸಮಯದಲ್ಲಿ ದೇವರು ಅವನನ್ನು ಫಾರೋಹನ ಅಧೀನತೆಯಲ್ಲಿ ಆಡಳಿತರಾಗನನ್ನಾಗಿ ಉನ್ನತ ಸ್ಥಾನಕ್ಕೇರಿಸಿದನು ಮತ್ತು ಅನೇಕ ಜೀವಗಳನ್ನು ರಕ್ಷಿಸಲು ಅವನನ್ನು ಬೆಳೆಸಿಕೊಂಡನು. ಜೋಸೆಫನ ಜೀವನದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ನಿಮಗೆ ಗೊತ್ತು ಜೋಸೆಫನ ವಿಷಯ. ಎಷ್ಟು ವರ್ಷಗಳು ಕಷ್ಟದಿಂದ ಹೋಗಿದ್ದರು, ಏನು ಬಿಡುಗಡೆ ಕಾಣಲಿಲ್ಲ. ನೀವು ಹಾಗೆಯೇ ಹೋಗ್ತಾ ಇರಬಹುದು. ಜೋಸೆಫನ ಪ್ರತಿಯೊಂದು ನಿರಾಸೆಯು ಅವನನ್ನು ರೂಪಿಸಿತ್ತು. ಪ್ರತಿಯೊಂದು ದ್ರೋಹವು ಅವನಿಗೆ ಕ್ಷಮೆಯನ್ನು ಕಲಿಸಿತ್ತು. ಪ್ರತಿಯೊಂದು ವಿಳಂಬವು ಅವನಿಗೆ ತಾಳ್ಮೆಯನ್ನು ಕಲಿಸುತ್ತಿತ್ತು. ಪ್ರತಿಯೊಂದು ಸೆರೆವಾಸವು ಅವನಿಗೆ ಜನರ ಮೇಲೆ ಅವಲಂಬಿತರಾಗುವ ಬದಲು ದೇವರ ಮೇಲೆ ಅವಲಂಬಿತರಾಗುವುದನ್ನು ಕಲಿಸುತ್ತಿತ್ತು. ದೇವರು ಹೆಮ್ಮೆ, ಆತ್ಮವಿಶ್ವಾಸ, ಕಹಿ ಭಾವನೆ ಮತ್ತು ಅಸಹನಗಳನ್ನು ತೆಗೆದುಹಾಕಿ ಅವುಗಳ ಬದಲಿಗೆ ನಮ್ರತೆ, ಜ್ಞಾನ, ಕರುಣೆ ಮತ್ತು ಸಂಪೂರ್ಣ ಭರವಸೆಯನ್ನು ತುಂಬಿದನು. ದೇವರು ನಮ್ಮ ಜೀವನದಲ್ಲೂ ಹೆಚ್ಚಾಗಿ ಹೀಗೆ ಮಾಡುತ್ತಾರೆ. ನಾವು ಹಾದು ಹೋಗುವ ಒಂದೊಂದು ಸಮಸ್ಯೆಯಲ್ಲೂ ನಮಗೆ ವಿನಮ್ರತೆ ಬೇಕು, ಸಹಿಷ್ಣುತೆ ಬೇಕು, ದೇವರನ್ನು ನಂಬಬೇಕು. ದೇವರು ಕೈ ಬಿಡಲಿಲ್ಲ. ದೇವರ ಮಕ್ಕಳೇ, ದೇವರಿದ್ದಾರೆ ನಮ್ಮ ಜೊತೆಗೆ. ನಮ್ಮಲ್ಲಿ ಅವನ ಕಟ್ಟಡ ನಿರ್ಮಿಸಬೇಕಾದೆಲ್ಲ ನಮ್ಮಲ್ಲಿ ನಿರ್ಮಿಸಬೇಕು. ಅವನ ಕಟ್ಟಡ ನಮ್ಮಲ್ಲಿ ನಿರ್ಮಿಸುತ್ತಾರೆ ಅಲ್ಲವೇ? ಅವನ ಕಟ್ಟಡದಲ್ಲಿ ಸಂತೋಷ, ಸಮಾಧಾನ, ಪ್ರೀತಿ, ತಾಳ್ಮೆ, ದೇವರ ಸೇವೆ ಇದೆಲ್ಲ ಉಂಟಾಗಬೇಕು. ಇದೆಲ್ಲ ಉಂಟಾಗುವುದಕ್ಕೆ ದೇವರು ವರ್ತಿಸುತ್ತಾ ಇದ್ದಾರೆ. ನಾವು ದೇವರನ್ನು ನಮ್ಮನ್ನು ಗುಣಪಡಿಸಲು, ಬಿಡುಗಡೆ ಮಾಡಲು ಕೇಳಿದಾಗ ನಾವು ಸಾಮಾನ್ಯವಾಗಿ ಆತನನ್ನು ಪರಿಸ್ಥಿತಿಗಳನ್ನು ಬದಲಾಯಿಸಬೇಕೆಂದು ನಿರೀಕ್ಷಿಸುತ್ತೇವೆ. ಆದರೆ ಹಲವು ಬಾರಿ ದೇವರು ಮೊದಲು ನಮ್ಮ ಪಾತ್ರವನ್ನು ಬದಲಾಯಿಸುತ್ತಾನೆ. ಅನೇಕ ವಿಶ್ವಾಸಿಗಳು ಜೀವನವನ್ನು ಸುಲಭಗೊಳಿಸುವುದು ಮತ್ತು ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವುದೇ ದೇವರ ಉದ್ದೇಶವೆಂದು ಭಾವಿಸುತ್ತಾರೆ. ಈ ಲೋಕದಲ್ಲೂ ಜನರು ತಿಳ್ಕೊಳ್ಳುತ್ತಾರೆ, ದೇವರು ಎದಕ್ಕಿದ್ದಾರೆ? ನಮ್ಮನ್ನು ಆಶೀರ್ವದಿಸುವುದಕ್ಕೆ. ದೇವರ ಕೆಲಸ ಏನು? ಆಶೀರ್ವದಿಸುವುದು. ನಮಗೊಂದು ಕಷ್ಟ ಬಂದಾಗ ಒಂದು ಪ್ರಾರ್ಥನೆ ಮಾಡಿದರೆ ನಮಗೂ ದೇವರು ಬಿಡುಗಡೆ ಕೊಡ್ತಾರೆ. ಈ ಲೋಕದಲ್ಲಿ ಜನ ವಿಶ್ವಾಸ ಮಾಡುವುದು ಅದಲ್ವಾ? ಅದು ಬಿಟ್ಟು ಅವರು ಬೇರೆ ಏನು ಮಾಡುವುದಿಲ್ಲ. ಹೌದು, ಅದು ಕರೆಕ್ಟ್. ಆದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ದೇವರ ವಾಕ್ಯ ಹೇಳುತ್ತದೆ, ನಮ್ಮನ್ನು ಕ್ರಿಸ್ತನಂತೆ
ರೂಪಿಸುವುದೇ ಅವನ ಪ್ರಥಮ ಉದ್ದೇಶವಾಗಿದೆ. ಈ ಸುವಾರ್ತೆ ಹೇಳಲು ನಮಗೆ ಇಷ್ಟವಾಗುವುದಿಲ್ಲ ಅಲ್ಲವೇ? ನಮ್ಮನ್ನು ಅವನ ಮಗನಂತೆ, ಯೇಸುವಿನಂತೆ ರೂಪಿಸಲು ಅವನ ಉದ್ದೇಶವಾಗಿದೆ. ಅದಕ್ಕೆ ನಾವು ಸಹಕರಿಸಬೇಕು. ನನ್ನನ್ನು ನಿರ್ಮಿಸಿದ್ದೇವರೇ, ನಾನು ರೆಡಿ ಇದ್ದೀನಿ. ನಾವು ಹಾಗೆ ಹೇಳಬೇಕು. ಈ ಲೋಕದ ಜನರ ಪ್ರಕಾರ ದೇವರು ನಮಗೆ ಯಾವಾಗಲೂ ಬಿಡುಗಡೆ ಕೊಡಬೇಕು, ಗುಣಮುಖ ಮಾಡಬೇಕು, ನಾವು ಹೇಳಿದನ್ನು ದೇವರು ಕೊಡಬೇಕು ಅಂತ ದೇವರ ಹತ್ರ ಹೋಗಬಾರದು. ಹೌದು, ದೇವರಿದೆಲ್ಲ ವರ್ತಿಸುತ್ತಾರೆ, ಆದರೆ ಯೇಸುವಿನಂತೆ ಆಗಲು ನಾವು ರೆಡಿಯಾಗಿರಬೇಕು. ಸ್ವರ್ಗವೇ ನಮ್ಮ ಗಮ್ಯಸ್ಥಾನ, ಆದರೆ ಭೂಮಿಯ ಮೇಲಿನ ನಮ್ಮ ಪ್ರಯತ್ನಕ್ಕೆ ದೇವರಿಟ್ಟಿರುವ ಉದ್ದೇಶ ಕ್ರಿಸ್ತನ ಹೋಲಿಕೆಯನ್ನು ಹೊಂದುವುದೇ ಆಗಿದೆ. 1 ಯೋಹಾನ 3:2-3, ಕೊಲೋಸ್ಯದವರಿಗೆ 3:10. ಯೇಸುವಿನಂತೆ ಪ್ರತಿದಿನವೂ ನಮ್ಮನ್ನು ರೂಪಿಸಬೇಕು. ಅನೇಕರು ಹೇಳುತ್ತಾರೆ, ಕರ್ತನೇ, ನೀನು ಮೊದಲು ನನ್ನ ಕಷ್ಟವನ್ನು ಏಕೆ ನಿವಾರಿಸುತ್ತಿಲ್ಲ? ನನಗೆ ತುಂಬಾ ನೋವಿದೆ, ನನಗೆ ತುಂಬಾ ಕಷ್ಟವಿದೆ, ನಾನು ಇಷ್ಟೊಂದು ಸಂಕಟ ಪಡುತ್ತಿರುವಾಗ ನೀನು ನನ್ನಲ್ಲಿ ಮೊದಲು ನಿನ್ನ ಸ್ವಭಾವವನ್ನೇ ಏಕೆ ನಿರೀಕ್ಷಿಸುತ್ತೀರಿ? ಅಲ್ಲವೇ? ಇದೇ ತುಂಬ ವಿಶ್ವಾಸಿಗಳ ಪ್ರಶ್ನೆ. ಯೇಸುದೇವರು ಹೇಳಿದರು, ಹೌದು, ನನಗೆ ತುಂಬಾ ಕಷ್ಟಗಳು ಈ ಲೋಕದಲ್ಲಿ ಇದೆ, ಆದರೆ ನನ್ನ ರಾಜ್ಯವನ್ನು ಹುಡುಕಿ ಅದರ ಜೊತೆಗೆ ನಾನೆಲ್ಲವೂ ಕೊಡ್ತೇನೆ ಅಂತ ಅವನು ಹೇಳಿದರು. ನಾವು ದೇವರ ಮಕ್ಕಳಾಗಿ ದೇವರ ಸ್ವಭಾವವು, ದೇವರ ತತ್ವಗಳು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರ ಪ್ರಕಾರ ನಾವು ವರ್ತಿಸಬೇಕು ದೇವರ ಮಕ್ಕಳೇ. ಹಲ್ಲೆಲೂಯಾ. ಸೊ ಎಲ್ಲರೂ ಹೇಳ್ತಾರೆ, ಅಯ್ಯೋ ನನಗೀಗ ತುಂಬಾ ಕಷ್ಟ, ತುಂಬಾ ನೋವು, ನನಗೆ ಹೋಗಕ್ಕಾಗಲ್ಲ. ಆದರೆ ಪಾಸ್ಟರ್ ಹೇಳ್ತಾರೆ ನಿಮ್ಮಲ್ಲಿ ಸ್ವಭಾವಗಳು ವರ್ತಿಸಬೇಕು. ಯಾಕೆ? ಇದೇ ಎಲ್ಲರಿಗೂ ಪ್ರಾಬ್ಲಮ್. ಆದರೆ ದೇವರು ಅನೇಕ ವೇಳೆ ಹೀಗೆ ಉತ್ತರಿಸುತ್ತಾನೆ, ನಿನ್ನ ಸಂಕಟದ ಸಮಯದಲ್ಲಿ ನಾನು ನಿನ್ನೊಂದಿಗಿದ್ದೇನೆ, ಅದರ ಮೂಲಕ ನಾನು ನಿಮ್ಮನ್ನು ನಡೆಸುವ ನನ್ನ ಮಗನ ಹೋಳಿಗೆಗೆ ತಕ್ಕಂತೆ ನಿನ್ನನ್ನು ರೂಪಿಸುತ್ತಿದ್ದೇನೆ. ಈ ಸತ್ಯವನ್ನು ನಾವು ಅರ್ಥಕೊಳ್ಳಬೇಕು ಮತ್ತು ತಗ್ಗಿಸಿಕೊಳ್ಳಬೇಕು. ದೇವರೇನು ಹೇಳ್ತಾರೆ? ಹೌದು, ನಮಗೆಲ್ಲರಿಗೂ ಪ್ರಾಬ್ಲಮ್ ಇದೆ, ಆದರೆ ನಾವು ದೇವರಿಗೆ ಒಪ್ಪಿಸಿಕೊಳ್ಳಬೇಕು. ದೇವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಕಷ್ಟದಲ್ಲಿ ನಾವು ಹೋಗುವಾಗ ಒಂದು ಸೈಡಲ್ಲಿ ನಾವು ಪ್ರಾರ್ಥಿಸಿ ದೇವರ ಬಿಡುಗಡೆಯನ್ನು ನಿರೀಕ್ಷಿಸುತ್ತೇವೆ, ಒಂದು ಸೈಡಲ್ಲಿ ನಾವು ಬದಲಾಗಲು ಶುರು ಮಾಡಬೇಕು. ನಮ್ಮ ಪಾತ್ರಗಳು ಬದಲಾಗಲು ಶುರು ಮಾಡಬೇಕು. ಡೈಲಿ ಪೌಲನೇನು ಹೇಳ್ತಾನೆ? ನಾನು ನನ್ನನ್ನು ಪ್ರತಿದಿನ ಸಾಯಿಸ್ತೀನಿ ಅಂತ. ನಮ್ಮ ದೇಹವನ್ನು, ಶರೀರ ಭಾವದ ಪಾತ್ರಗಳನ್ನು ನಾವು ಪ್ರತಿದಿನ ಸಾಯಿಸಬೇಕು. ಆದರೇನೆ ನಾವು ದೇವರ ಕೈಗಳನ್ನು ಕಾಣುವುದು. ಅದಕ್ಕೆ ನಾವು ಸ್ಟಬ್ಬರ್ನ್ ಆಗಿ ಜೀವನ ಮಾಡಬಾರದು. ಹಲ್ಲೆಲೂಯಾ. ದೈನಂದಿನ ದಿನಕ್ಕೆ ನಮ್ಮ ಸ್ವಭಾವವನ್ನು ಪರಿವರ್ತಿಸಿಕೊಳ್ಳಬೇಕು. ಹೀಗೆ ನಾವು ಪ್ರತಿಯೊಂದು ಸಮಯದ ನಡುವೆಯೂ ಸಂತೋಷದಿಂದ ಜೀವಿಸಬಹುದು ಮತ್ತು ನಮ್ಮ ಜೀವನದಲ್ಲಿ ದೇವರ ಬಿಡುಗಡೆಯನ್ನು ಕಾಣಬಹುದು. ಆವಾಗ ಏನಾಗುತ್ತದೆ ಅಂದ್ರೆ ನಮ್ಮ ಹೃದಯ ವಾಸಿಯಾಗುತ್ತದೆ. ಮೊದಲು ವಾಸಿಯಾಗಬೇಕಾಗಿರುವುದು ನಮ್ಮ ಹೃದಯ. ನಾವು ಸತ್ಯವನ್ನು ಅರ್ಥ ಮಾಡಿಕೊಂಡಾಗ, ಟ್ರೂತ್ ವಿಲ್ ಸೆಟ್ ಯು ಫ್ರೀ, ಸತ್ಯವನ್ನು ನಿನ್ನನ್ನು ಬಿಡುಗಡೆ ಮಾಡುತ್ತದೆ. ಇದೇ ಟ್ರೂತು. ನೀವಿದಕ್ಕೆ ಒಪ್ಪಿಸಬೇಕು, ತಗ್ಗಿಸಬೇಕು. ಆವಾಗ ಒಂದು ಪ್ರಾಬ್ಲಮ್ ಬಂದಾಗ ನಾವು ಭಯಪಡುವುದಿಲ್ಲ. ಅಯ್ಯೋ ನನಗೆ ಯಾಕೆ ಹಿಂಗಾಯ್ತು, ನನ್ನ ಮನೆಯಲ್ಲಿ ಯಾಕೆ ಏನು ಚೆನ್ನಾಗಾಗ್ತಾ ಇರುವುದಿಲ್ಲ, ಅಲ್ಲಾಂದರೆ ನನ್ನ ವೈಯಕ್ತಿಕ ಜೀವನದಲ್ಲಿ ನಮಗೆ ಆ ಭಯ ಬರುವುದಿಲ್ಲ. ಯಾವಾಗ ನಾವು ದೇವರ ಸ್ವಭಾವ ಅರ್ಥ ಮಾಡಿಕೊಂಡಿದ್ದಾರೆ, ದೇವರು ನಮ್ಮ ಜೊತೆ ಇದ್ದಾರೆ, ಆದರೆ ನಾವು ದೇವರ ಮುಂದೆ ತಗ್ಗಿಸಿ ದೇವರೇ ನನ್ನನ್ನು ರೂಪಿಸು ಎಂದು ನಾವು ಹೇಳಬೇಕು. ಆವಾಗ ನಾವು ಗೊಣಗಬಾರದು, ಭಯಪಡಬಾರದು, ವಿಶ್ವಾಸದಲ್ಲಿ ನಾವು ಜೀವನ ಮಾಡಬೇಕು. ನಿಮ್ಗೆ ಅರ್ಥವಾಗ್ತಾ ಇದೆಯಾ? ಆವಾಗ ನಮ್ಮ ಹೃದಯ ಗುಣಮುಖವಾಗುತ್ತದೆ, ನಮಗೆ ಶಾಂತಿ ಸಿಗುತ್ತದೆ. ನಮ್ಮಲ್ಲಿ ಶಾಂತಿ ಇದ್ದಾಗ ನಾವು ಅರ್ಥ ಮಾಡಿಕೊಳ್ಳಬೇಕು ದೇವರು ನಮ್ಮ ಜೊತೆ ಇದ್ದಾರೆ ಅಂತ. ಶಾಂತಿ ಇದ್ರೆ ನಮಗೆ ದೇವರು ಖಂಡಿತ ಬಿಡುಗಡೆ ಕೊಡ್ತಾರೆ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಶಾಂತಿ ಕಳೆದುಕೊಳ್ಳಬಾರದು. ಯಾವಾಗ ನಮ್ಮ ಶಾಂತಿ ಕಳೆದುಕೊಳ್ಳುವುದು? ನಾವು ಪ್ರಾರ್ಥಿಸುತ್ತೇವೆ, ನಮಗೆ ಬಿಡುಗಡೆ ಸಿಗ್ತಾ ಇಲ್ಲ. ನಾವು ದೇವರ ಆಶೀರ್ವಾದಗಳನ್ನು ನಿರೀಕ್ಷಿಸುತ್ತೇವೆ, ಪ್ರಾರ್ಥಿಸುತ್ತೇವೆ, ಆದರೆ ನಮ್ಮ ಬಿಡುಗಡೆಗಳನ್ನು ಸಿಗ್ತಾ ಇಲ್ಲ.
ನಮ್ಮ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. ಆವಾಗ ನಮ್ಮ ಶಾಂತಿ ಹೋಗ್ತದೆ. ಶಾಂತಿ ಹೋಗ್ಬಾರದು. ನೀವು ನಂಬಿಕೆಯ ವಚನಗಳನ್ನು ಕೇಳುತ್ತಾ ಇರಬೇಕು, ಖುಷಿಯಿಂದ ಇರಬೇಕು. ಕೋಪ ಬರುತ್ತದೆ, ಜನರ ಮೇಲೆ ಕೋಪ ಬರುತ್ತದೆ, ದೇವರ ಮೇಲೆ ಕೋಪ ಬರ್ತದೆ. ಅದೆಲ್ಲ ಹೋಗಬೇಕು. ಅದಕ್ಕೆ ನಾನು ಹೇಳಿರೋದು, ನಮಗೆ ಕಷ್ಟ ಬಂದಾಗ ನಾವು ವಿನಮ್ರಗೊಳಿಸಬಹುದು ನಮ್ಮ ಹೃದಯ, ಅಲ್ಲಾಂದ್ರೆ ಕಠಿಣಗೊಳಿಸಬಹುದು. ನಾವು ನಮ್ಮ ಹೃದಯ ಕಠಿಣಗೊಳಿಸಿದರೆ ನಾವು ದೇವರ ಕೈಯನ್ನು ನೋಡುವುದಿಲ್ಲ. ದೇವರ ಮಕ್ಕಳೇ, ಅಂದ್ರೆ ನಮಗೆ ಕೋಪ, ಸಂತೋಷ ಇಲ್ಲ, ಯಾವಾಗಲೂ ಸಂದೇಹ. ಯಾಕೆ 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 ಏನೂ ಆಗ್ತಾ ಇಲ್ಲ? ದೇವರು ಕೈ ಬಿಟ್ಟಿದ್ದಾನೆ? ಎಂದಿಗೂ ಇಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ದೇವರು ಕೇವಲ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವುದರ ಬಗ್ಗೆ ಮಾತ್ರವಲ್ಲ, ಬದಲಾಗಿ ನಮ್ಮನ್ನೇ ಬದಲಾಯಿಸುವುದರ ಬಗ್ಗೆಯೂ ಕಾಳಜಿ ವಹಿಸುತ್ತಾರೆ. ಹೌದು, ದೇವರಿಗೆ ಜವಾಬ್ದಾರಿ ಇದೆ ನಮ್ಮನ್ನು ಆಶೀರ್ವಾದ ಮಾಡುವುದಕ್ಕೆ. ಅದೇ ತರ ನಮ್ಮನ್ನು ಬದಲಾಯಿಸುವುದಕ್ಕೂ ದೇವರಿಗೆ ಜವಾಬ್ದಾರಿ ಇದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಯಾವಾಗಲೂ ದೇವರು ಯಾಕೆ ನನಗೆ ಆಶೀರ್ವಾದ ಕೊಡ್ತಾ ಇಲ್ಲ, ಯಾಕೆ ನನ್ನ ಬಿಡುಗಡೆ ಬರ್ತಾ ಇಲ್ಲ ಅಂತ ನಾವು ಅದು ಮಾತ್ರ ನೋಡ್ತೇವೆ. ಆದ್ರೆ ಇನ್ನೊಂದು ನೋಡಬೇಕು, ನಾನು ಬದಲಾಗ್ತಾ ಇದ್ದೀನ, ನನಗೆ ಸಂತೋಷ ಸಮಾಧಾನ ಇದೆಯಾ, ನನ್ನ ಪಾತ್ರಗಳ ಮೇಲೆ ನನಗೆ ಕಂಟ್ರೋಲ್ ಇದೆಯಾ? ಇದು ನಾವು ನೋಡಬೇಕು. ಇದು ನಾವು ಒಪ್ಪಿಕೊಳ್ಳಬೇಕಾದ ನೋವಿನ ಸತ್ಯ. ಆದರೆ ನಾವು ಇದನ್ನು ಒಪ್ಪಿಕೊಳ್ಳಲೇಬೇಕು. ಹಲ್ಲೆಲೂಯಾ. ಒಂದು ಕಡೆ ನೀವು ನಿಮ್ಮ ಆಶೀರ್ವಾದಗಳನ್ನು ನೋಡುತ್ತಾ ಇರುವಾಗ, ಇನ್ನೊಂದು ಆಶೀರ್ವಾದಗಳು ನೀವು ನೋಡುತ್ತಾ ಇರಬೇಕು. ನಿಮ್ಮ ಬದಲಾವಣೆ. ನೀವು ದೇವರ ತರ ಪ್ರತಿಯೊಂದಿನಾನು ರೂಪಾಂತರಗೊಳ್ಳಬೇಕು. ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ 8:2 ನಾವು ಓದುತ್ತೇವೆ, ನೀನು ತಗ್ಗಿಸಿಕೊಳ್ಳುವ ನಿಮಿತ್ತವು ಹೃದಯದಲ್ಲಿ ಇರುವುದನ್ನು, ಅಂದರೆ ನೀನು ಆತನ ಆಜ್ಞೆಗಳನ್ನು ಕಾಪಾಡುವಿಯೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೂ ನಿನ್ನ ದೇವರಾದ ಕರ್ತನು ನಿನ್ನನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ ಮಾರ್ಗವನ್ನೇ ಜ್ಞಾಪಕ ಮಾಡಿಕೊಳ್ಳಬೇಕು. ದೇವರು ಇಸ್ರಾಯೇಲ್ಯರನ್ನು ಅರಣ್ಯದ ಮೂಲಕ ನಡೆಸಿದ್ರು, ನಮಗೆ ಗೊತ್ತು. ಅದಕ್ಕೆ ಇಲ್ಲಿ ಬರೆದಿದೆ, ಅವರನ್ನು ತಗ್ಗಿಸಿಕೊಳ್ಳುವುದಕ್ಕಾಗಿ, ಅವರನ್ನು ವಿನಮ್ರಗೊಳಿಸುವುದಕ್ಕಾಗಿ. ನಮಗೆ ಬರುವ ಒಂದೊಂದು ಕಷ್ಟಗಳು, ಒಂದೊಂದು ರೋಗಗಳು, ಒಂದೊಂದು ಪ್ರಾಬ್ಲಮ್ಸು ನಮ್ಮನ್ನು ತಗ್ಗಿಸುವುದಕ್ಕಾಗಿ, ದೇವರ ಮೇಲೆ ಇನ್ನೂ ನಂಬಿಕೆ ಇಡುವುದಕ್ಕಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರು ಅವರ ಹೃದಯಗಳನ್ನು ಆಗಲೇ ಬೆಲ್ಲವನಾಗಿದ್ರು, ಆದರೆ ಆ ಅರಣ್ಯವಾಸವು ದೇವರ ಪರಿವರ್ತನೆಯಾಗಿತ್ತು. ಇಂದು ನಮಗೂ ಇದೇ ಮಾತು ಅನ್ವಯಿಸುತ್ತದೆ. ಕೆಲವೊಮ್ಮೆ ನಾವು ಹೀಗೆ ಕೇಳ್ತೇವೆ, ದೇವರೇ ನೀನು ನನ್ನ ಪರಿಸ್ಥಿತಿಯನ್ನು ಏನು ಬದಲಾಯಿಸುತ್ತಿಲ್ಲ. ನಾವು ಅರಣ್ಯದಲ್ಲಿ ಹೋಗ್ತಾ ಇರಬಹುದು. ಅಂದರೆ ಅರಣ್ಯವಾಸ ಅಂದರೆ ಅನಿಶ್ಚಿತತೆಯ ದೀರ್ಘಕಾಲ ಅವಧಿ. ನಾವೆಲ್ಲ ಹಾಗೆಯೇ ಹೋಗ್ತಾ ಇರುತ್ತೇವೆ. ನಮ್ಮ ಪರಿಸ್ಥಿತಿಯಲ್ಲಿ ಏನು ಬದಲಾಗುತ್ತಿಲ್ಲ ಎಂದು ತೋರುವ ದೀರ್ಘಕಾಲ, ಅದೇ ನಮ್ಮ ಅರಣ್ಯ. ನಮ್ಮ ಪರಿಸ್ಥಿತಿಯಲ್ಲಿ ಏನು ಬದಲಾಗುತ್ತಾ ಇಲ್ಲ, ಹಾಗೆಯೇ ಹೋಗ್ತಾ ಇದೆ, ಅದೇ ನಮ್ಮ ಅರಣ್ಯ. ನೀವು ಬಹುಶಃ ಈಗ ಅಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಿರಬಹುದು. ನಿಮ್ಮ ಸಮಸ್ಯೆಯಲ್ಲಿ ಯಾವುದೇ ಬಿಡುಗಡೆಯನ್ನು ಕಂಡು ಬರುತ್ತಿಲ್ಲ. ಆದರೆ ಆ ಸಮಯದಲ್ಲಿ ದೇವರು ನಿಮ್ಮ ಅಂತರಂಗದಲ್ಲಿ ಆಳವಾದ ಕಾರ್ಯಗಳನ್ನು ಮಾಡುತ್ತಿದ್ದಾನೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಬಿಡುಗಡೆ ನೀವು ಕಾಣುತ್ತಾ ಇಲ್ಲ. ತುಂಬಾ ವರ್ಷಗಳಿಂದ ನೀವು ಪ್ರಾರ್ಥಿಸುತ್ತಾ ಇದ್ದೀರಿ. ಹೌದು, ನಿಮಗೆ ನಂಬಿಕೆ ಇದೆ, ನೀವು ಆರಾಧಿಸುತ್ತೀರಿ. ಆದರೂ ನೀವೇನು ಬಿಡುಗಡೆ ಕಾಣುತ್ತಾ ಇಲ್ಲ. ನೀವು ನೋಡುವ ಬಿಡುಗಡೆ ಹೊರಗೆ, ಆದರೆ ದೇವರು ಮಾಡುವ ಬಿಡುಗಡೆ ಒಳಗೆ. ದೇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದೇವರು ನಿಮ್ಮನ್ನು ಕೈ ಬಿಡಲಿಲ್ಲ. ಅರ್ಥ ಮಾಡಿಕೊಳ್ಳಿ. ನಿಮಗೆ ಈಗ ಪ್ರಾಬ್ಲಮ್ ಇದೆ, ನೋವಿದೆ, ಕಾಯಿಲೆಗಳಿದೆ. ಅದನ್ ಮೇಲೆ ದೇವರು ವರ್ತಿಸುತ್ತಾ ಇದ್ದಾರೆ. ದೇವರ ಮಕ್ಕಳೇ, ನಿಮ್ಮ ಪರಿಸ್ಥಿತಿಯಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಮೇಲೆ ದೇವರು ವರ್ತಿಸುತ್ತಾ ಇದ್ದಾರೆ. ನೀವು ವಿಶ್ವಾಸ ಮಾಡಿಕೊಳ್ಳಬೇಕು. ಆದರೆ ನಾವು ಒಳಗಡೆ ಚೇಂಜ್ ಆಗ್ತಾ ಇರಬೇಕು. ನಾವು ನಂಬಿಕೆಯಿಂದ ಅದನ್ನು ಸ್ವೀಕರಿಸಬೇಕು. ನಮ್ಮ ಕಣ್ಣಿನ ಮುಂದೆ ನಾವು ನೋಡ್ತಾ ಇಲ್ಲ ಏನು ಆಶೀರ್ವಾದಗಳು, ಮತ್ತೆ ನಾವು ವಿಶ್ವಾಸ ಮಾಡಬೇಕು. ಹೌದು, ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದಿನ ಅದು ಬಂದೇ ಬರ್ತದೆ. ನಾನು ಮಾಡಬೇಕಾದದ್ದು ನಾನು ಮಾಡ್ತೀನಿ. ಹಲ್ಲೆಲೂಯಾ. ಅರಣ್ಯವು ನಮ್ಮ ಹೃದಯದಲ್ಲಿ ಅಡಗಿದ್ದನ್ನು ಹೊರಗಿಡುತ್ತದೆ. ನಾವು ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಅರಣ್ಯದಲ್ಲಿ ಬಹಿರಂಗಗೊಂಡ ಗುಪ್ತ ವರ್ತನೆಗಳು ಮತ್ತು ಪಾತ್ರದ ದೋಷವನ್ನು ಪರಿವರ್ತಿಸಲು ಪ್ರಾರಂಭಿಸಿದಾಗ ನಾವು ಆಗಾಗ್ಗೆ ನಮ್ಮ ಬಾಹ್ಯ ಪರಿಸ್ಥಿತಿಗಳಲ್ಲಿ ಆತನ ಕಾರ್ಯಗಳನ್ನು ಕಾಣಲು ಪ್ರಾರಂಭಿಸುತ್ತೇವೆ. ಇದು ಒಂದು ನೀವು ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನೀವು ನಿಮ್ಮನ್ನು ತಗ್ಗಿಸಿ ದೇವರ ಮುಂದೆ ನೀವು ಒಳಗಡೆ ನೋಡಿ. ನಿಮ್ಮಲ್ಲಿ ಬದಲಾಗದ
ಎಷ್ಟು ಪಾತ್ರಗಳು, ಎಷ್ಟು ಆಟಿಟ್ಯೂಡು ನಿಮ್ಮಲ್ಲಿ ಇದೆ, ಎಷ್ಟು ವರ್ತನೆಗಳು ನಿಮ್ಮಲ್ಲಿ ಇದೆ. ಅದೊಂದು ಸಣ್ಣ ವಿಷಯ ಎಂದು ನೀವು ತಕೊಳ್ಬಾರದು. ನಾನು ಒಂದು ಪಾಸ್ಟರ್ ಆಗಿ, ದೇವರು ಕರೆದಿರ ಪಾಸ್ಟರ್ ಆಗಿ, ನಾಯಕನಾಗಿ ನಿಮ್ಮನ್ನು ನಡೆಸುವುದಕ್ಕೆ ನನ್ನನ್ನು ಕರೆದಿರುವುದು ಅಲ್ಲವೇ? ನಾನಿದಲ್ವಾ ನಿಮ್ಗೆ ಯಾವಾಗಲೂ ಹೇಳಿಕೊಡುವುದು? ಮತ್ತೆ ಯಾಕೆ ಇನ್ನೂ ನೀವೆಲ್ಲ ಇದು ಪಾಲಿಸುತ್ತಾ ಇಲ್ಲ? ಇನ್ನೂ ಯಾಕೆ ನಿಮಗೆ ಅನುಮಾನ? ಇನ್ನೂ ಅನುಮಾನದಲ್ಲಿ ಇತ್ತು ಮತ್ತು ನೀವು ಹೊರಗಡೆ ನಿಮಗೆ ಬಿಡುಗಡೆ ಬೇಕು, ಅದು ಮಾತ್ರ ನೀವು ನೋಡ್ತಾ ಇದ್ದೀರಿ. ಎಲ್ಲ ಒಳಗಡೆ ನೀವು ನೋಡಬೇಕು. ಹಲ್ಲೆಲೂಯಾ. ಅತ್ಯಂತ ದೊಡ್ಡ ದುರಂತವೆಂದರೆ ಜೀವನದ ಕಠಿಣ ಹಾದಿಯನ್ನು, ಅರಣ್ಯದಂತಹ ಸನ್ನಿವೇಶಗಳನ್ನು ಕ್ರಮಿಸಿದರು ದೇವರು ನಮ್ಮನ್ನು ರೂಪಿಸಲು ಉದ್ದೇಶಿಸಿದ ವ್ಯಕ್ತಿಯಾಗಿ ಎಂದಿಗೂ ರೂಪುಗೊಳ್ಳದಿರುವುದು. ನಿಮ್ಗೆ ಅರ್ಥವಾಯ್ತಾ? ಅತ್ಯಂತ ದೊಡ್ಡ ದುರಂತವೆಂದರೆ ನಮ್ಮ ಪ್ರಾಬ್ಲಮ್ಸ್ ಅಲ್ಲ. ನಾವು ನೋಡಿದರೆ ಅದೆಲ್ಲ ಅತ್ಯಂತ ದೊಡ್ಡ ತೊಂದರೆಗಳು, ಅಯ್ಯೋ ಎಷ್ಟೊಂದು ಕಷ್ಟಗಳು. ಅದಲ್ಲ ದೇವರ ಮಕ್ಕಳೇ ನಿಮ್ಮ ದುರಂತ. ಮತ್ತೆ ಏನು ನಿಮ್ಮ ದುರಂತ? ನೀವು ಬದಲಾಗದಿರುವುದು. ಅದೇ ನಿಮಗೆ ದೊಡ್ಡ ದುರಂತ. ಅರ್ಥ ಮಾಡಿಕೊಳ್ಳಿ. ಇದೇ ದೇವರ ಸತ್ಯ. ಆದಿಕಾಂಡದಿಂದ ರೆವಲೇಷನ್ ತನಕ ನೀವು ಓದಿರಿ. ಇದು ಬಿಟ್ಟು ಬೇರೆ ಯಾವ ಸತ್ಯವಾದರೂ ನೀವು ನೋಡಿದರೆ ನನಗೆ ಬಂದು ಹೇಳಿ. ಇಲ್ಲ, ಯಾವ ಸತ್ಯನೂ ಇಲ್ಲ. Your problem is not the problems that you see outside. Your problem is your heart. Unchanged heart. Untransformed heart. That is your greatest problem. The moment ನಿಮ್ಮನ್ನು ತಗ್ಗಿಸಿಕೊಂಡು ಪಾಲಿಸುವುದಕ್ಕೆ ನೀವು ವರ್ತಿಸಿದಾಗ ನೀವು ಬಿಡುಗಡೆಗಳನ್ನು ನೋಡ್ತೀರಿ. ನಿಮಗೆ ಶಾಂತಿ ಬರ್ತದೆ, ಸಮಾಧಾನ, ಸಂತೋಷ ಬರ್ತದೆ. ಅದೊಂದು ಸೈಕಾಲಜಿಕಲ್ ಫೀಲಿಂಗ್ ಅಲ್ಲ. ಆ ಸಮಾಧಾನದಿಂದ ನಿಮಗೆ ಆ ಸಮಾಧಾನ ಯಾವಾಗಲೂ ಇರಬೇಕು. ಆ ಸಮಾಧಾನದೊಂದಿಗೆ ದೇವರು ವರ್ತಿಸುತ್ತಾರೆ. ಆ ಸಮಾಧಾನ ಇಲ್ಲದೆಂದರೆ ದೇವರಿಗೆ ವರ್ತಿಸೋದಕ್ಕಾಗೋದಿಲ್ಲ. ಅಯ್ಯೋ ನನಗೆ ಯಾವಾಗಲೂ ಪ್ರಾಬ್ಲಮ್, ನನಗೇನು ಚೆನ್ನಾಗಾಗ್ತಾ ಇಲ್ಲ, ಎಂತಗೂ ನೀವು ಯೋಚಿಸಬಾರದು. ಅದೆಲ್ಲ ಇರ್ತದೆ. ಆದರೆ ಒಳಗಡೆ ನಾವು ಚೇಂಜ್ ಆಗಿದಾಗ ನಮಗೂ ಹೊರಗಡೆ ಒಳ್ಳೇದು ನೋಡಬಹುದು. ಇದು ನೀವು ಕಷ್ಟ ಎಂದು ತಿಳ್ಕೊಳ್ಳಬಾರದು. ಹೌದು, ಎಲ್ಲರಿಗೂ ಇದು ಕಷ್ಟ. ಇದು ಮಾಡುವುದು ಎಲ್ಲರಿಗೂ ಕಷ್ಟ. ನೀವು ಇದು ಕಷ್ಟ ಅಂತ ತಿಳ್ಕೊಂಡ್ರೆ ನಿಮಗೆ ಬಾಹ್ಯವಾಗಿ ಕಷ್ಟಗಳು ಬರುವುದಿಲ್ಲ. ಯಾವುದು ಚೆನ್ನಾಗಿದೆ ನೀವೇ ಆರಿಸಿಕೊಳ್ಳರಿ. ಅಯ್ಯೋ ನನ್ನ ಗಂಡನನ್ನು ಸಹಿಸೋದು, ತೆಯನ್ನು ಸಹಿಸೋದು, ನಮ್ಮ ಮಕ್ಕಳನ್ನು ಸಹಿಸೋದು ತುಂಬಾ ಕಷ್ಟ. ಅಲ್ಲಾಂದ್ರೆ ನಮ್ಮ ಪಕ್ಕದ ಮನೆಯವರು ತುಂಬಾ ದ್ರೋಹ ಮಾಡ್ತಾರೆ. ದೇವರೇನು ಹೇಳ್ತಾರೆ? ಅವರು ನಮ್ಮನ್ನು ಪ್ರೀತಿಸದಂತೆ ಅವರನ್ನು ಪ್ರೀತಿಸುವುದಕ್ಕೆ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ಅಲ್ಲಾಂದ್ರೆ ಚರ್ಚಲ್ಲಿ ಬರುವವರ ಮೇಲೆ ನೀವು ಕೋಪ ಇಟ್ಕೊಂಡಿರಬಾರದು. ಒಬ್ರಿಗೊಬ್ರೆ ನೀವು ಕೋಪ ಇಟ್ಕೊಳ್ಳಬಾರದು. ಹೌ ಡೇರ್ ದೇವರ ಮಕ್ಕಳೇ, ಇಷ್ಟು ವರ್ಷ ಆಗಿದ್ರು ನೀವು ಒಬ್ಬರು ಚರ್ಚಲ್ಲಿ ಬರುವವರ ಒಬ್ಬರ ಮೇಲೆ ಅವರು ಏನಾದರೂ ವರ್ತಿಸಿದರೆ ನೀವು ಕೋಪ ಇಟ್ಕೊಂಡ್ರೆ ತುಂಬಾ ತೊಂದರೆಗಳು ನಿಮಗೆ ಆಹ್ವಾನಿಸುತ್ತಾ ಇದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಕೊನೆಯದಾಗಿ ಯೆಶಾಯ 45:4 ಎರಡನೆಯ ಭಾಗವನ್ನು ನಾವು ಓದೋಣ. ಹೆಸರು ಹಿಡಿದು ನಿನ್ನನ್ನು ಕರೆದಿದ್ದೇನೆ, ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ಬಿರುದನ್ನು ದಯಪಾಲಿಸಿದ್ದೇನೆ. ಇದು ಸೈರಸ್ ರಾಜನಿಗೆ ಹೇಳಿರುವುದು, ಆದರೆ ಇದು ನಮಗೆಲ್ಲ ನಿಜ. ಹೆಸರು ಹಿಡಿದು ನಿನ್ನನ್ನು ಕರೆದಿದ್ದೇನೆ ಅಂದರೆ ದೇವರು ಹೇಳ್ತಿದ್ದಾರೆ, ನಾನು ನಿನ್ನನ್ನು ವೈಯಕ್ತಿಕವಾಗಿ ಆರಿಸಿಕೊಂಡಿದ್ದೇನೆ. ಅರ್ಥ ಮಾಡಿಕೊಳ್ಳಿ. ನಮ್ಮ ಒಬ್ಬೊಬ್ಬರನ್ನು ದೇವರು ನಮ್ಮನ್ನು ನೋಡ್ತಾ ಇಲ್ಲ, ಅಲ್ಲಾಂದ್ರೆ ನಮಗೆ ಪರಿಚಯ ಇಲ್ಲ ಅಂತ ನೀವು ತಿಳ್ಕೊಳ್ಳಬಾರದು. ಹೆಸರು ಹಿಡಿದು ದೇವರು ಕರೆದಿದ್ದಾರೆ. He is so concerned about each one of us. ಆದರೆ ಅವರು ಹೇಳುವ ಪ್ರಕಾರ ನಾವು ಜೀವನ ಮಾಡಿದರೆ ದೇವರಿಗೆ ಎಷ್ಟು ಖುಷಿ ಆಗುತ್ತದೆ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ನಿಮಗೂ ಖುಷಿ ಆಗುತ್ತದೆ. ಈ ಕೋಪ ಎಲ್ಲ ಇಟ್ಕೊಂಡಿರಬಾರದು, ಸೇಡು ಇಟ್ಕೊಂಡಿರಬಾರದು. ದೇವರ ಮಕ್ಕಳೇ, ಅದು ನಮಗೆ ಸೇರಿದದಲ್ಲ. ನಾವು ಹೇಳ್ತೇವೆ, ನಾನೊಂದು ದೇವರ ಮಗುವಾಗಿ ನನಗೂ ಯಾಕೆ ಹಿಂಗಾಯಿತು, ಅಲ್ಲಾಂದ್ರೆ ನನಗ ಯಾಕೆ ಹಂಗಾಯಿತು. ನನ್ನ ಫ್ರೆಂಡ್ಸು ಅಲ್ಲಾಂದ್ರೆ ನಮ್ಮ ನೆಂಟರು ಅವರೆಲ್ಲ ದೇವರನ್ನು ಅಕ್ಸೆಪ್ಟ್ ಮಾಡಲಿಲ್ಲ, ಅವರಿಗೆ ಹಿಂಗ ಬರ್ಲಿಲ್ವಲ್ಲ, ಅಲ್ಲಾಂದ್ರೆ ಅವರು ಅನುಭವಿಸುವುದು ನಾನು ಯಾಕೆ ಅನುಭವಿಸುತ್ತಾ ಇದ್ದೀನಿ ಅಂತ ನಾವು ತಿಳ್ಕೊಳ್ತೇವೆ. ಯಾಕೆಂದ್ರೆ ನಾವು ಅವರ ತರಾನೇ ಜೀವನ ಮಾಡುವುದು ಅಲ್ಲವೇ? ಮತ್ತೆ ಏನು ವ್ಯತ್ಯಾಸ? ದೇವರನ್ನು ಗೊತ್ತಿದ್ದರು, ತಿಳಿದಿದ್ದರು, ಅದನ್ ಪ್ರಕಾರ ನಾವು ಜೀವನ ಮಾಡಲಿಲ್ಲದಿದ್ದರೆ ನಾವೇ ದೇವರನ್ನು ಬೇಕು ಎಂದು ಹೇಳಿ ದೇವರ ಹತ್ರ ಹೋಗಿರುವುದು.
ಅವರೇ ಜಾಣರು ಅಲ್ಲವೇ? ನಮ್ಮಷ್ಟು ಪ್ರಾಬ್ಲಮ್ಸ್ ಅವರಿಗಿಲ್ಲ. ಯಾಕೆ? ಅಲ್ಲಾಂದ್ರೆ ಅವರ ಮನೆಯಲ್ಲಿ ಇನ್ನೂ ಬಿಡುಗಡೆ ಇದೆ. ದೇವರನ್ನು ಗೊತ್ತಿದ್ದರೂ the servant who knows what the master knows but not ready will be beaten with much blows. ಒಂದು ಸೇವಕನು ತನ್ನ ಯಜಮಾನನಿಗೆ ಏನು ಬೇಕಾದದನ್ನು ಗೊತ್ತಿದ್ದರೂ ಅವನು ಮಾಡಕ್ಕೆ ರೆಡಿ ಇಲ್ಲದಿದ್ದರೆ ಅವನಿಗೆ ತುಂಬಾ ಏಟು ಸಿಗ್ತದೆ ಎಂದ ವಚನ ಹೇಳುತ್ತದೆ. ಲೂಕ 12:47 ಇರಬಹುದು. ತನ್ನ ಯಜಮಾನನಿಗೆ ಏನು ಬೇಕು ಅಂತ ಸೇವಕನಿಗೆ ಗೊತ್ತು, ಆದರೂ ರೆಡಿ ಇಲ್ಲದಿದ್ದರೆ ಇದೇ ವಿಶ್ವಾಸಿಗಳು ಮಾಡುವುದು. ವಿ ನೋ ವಾಟ್ ಗಾಡ್ ವಾಂಟ್ಸ್ ಫ್ರಮ್ ಅಸ್. ನಮಗೆ ಗೊತ್ತು, ಬೈಬಲ್ ಓದಿದರೆ ನಮಗೆ ಗೊತ್ತು ನಾವು ಏನು ಮಾಡಬೇಕು ಅಂತ. ಆದರೆ ನಾವು ನಿರ್ಲಕ್ಷಿಸಿದರೆ ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ಜಾಸ್ತಿ ಏಟು ಬರುತ್ತದೆ ಅಂತ ಬೈಬಲ್ ವಚನ ಹೇಳುತ್ತದೆ. ದೇವರ ಮಕ್ಕಳೇ, ನಮಗೆ ದೇವರ ಭಯ ಬರಬೇಕು. ಹಲ್ಲೆಲೂಯಾ. ಸೊ ಇಲ್ಲಿ ಬರೆದಿದೆ, ಹೆಸರು ಹಿಡಿದು ನಿನ್ನನ್ನು ಕರೆದಿದ್ದೇನೆ ಅಂದರೆ ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ವೈಯಕ್ತಿಕವಾಗಿ ಆರಿಸಿಕೊಂಡಿದ್ದೇನೆ ಮತ್ತು ನಿಮಗೆ ಅತ್ಯುನ್ನತ ಗೌರವದ ಬಿರುದುಗಳನ್ನು ನೀಡಿದ್ದೇನೆ. ದೇವರು ನಮಗೆ ಟೈಟಲ್ ಆಫ್ ಆನರ್, ಗೌರವದ ಬಿರುದುಗಳು, ದೇವರು ನಮ್ಮನ್ನು ಕರೆದು ಅತ್ಯುನ್ನತ ಗೌರವದ ಬಿರುದುಗಳು ನಮಗೆ ಕೊಟ್ಟಿದ್ದಾರೆ. ಯಾವುದು ಅದು? ನಾವು ದೇವರ ಮಕ್ಕಳು ಮತ್ತು ದೇವರ ಸೇವಕರು. ಈ ಎರಡು ಬಿರುದುಗಳು ದೇವರು ನಮಗೆ ಕೊಟ್ಟಿದ್ದಾರೆ. ಆತನ ಸೇವೆ ಮಾಡುವುದಕ್ಕೆ ನಮಗೆ ವರಗಳನ್ನು ಕೂಡ ದೇವರು ಕೊಟ್ಟಿದ್ದಾರೆ. ಮತ್ತಾಯ 20:8, 19, 20, 1 ಪೇತ್ರನು 4:10. ನಾವು ಆತನ ಮಕ್ಕಳಾಗಿ ಗೌರವಿಸಿಕೊಳ್ಳಲು ಮತ್ತು ಆತನ ಆಶೀರ್ವಾದಗಳನ್ನು ಪಡೆಯಲು ಇಷ್ಟಪಡ್ತೇವೆ. ನಮಗೆ ಒಂದು ಗೌರವದ ಬಿರುದನ್ನು ನಮಗೆ ಇಷ್ಟ ಇದೆ. ಏನು? ದೇವರ ಮಕ್ಕಳು, ದೇವರ ಕೂಸು, ಅಲ್ಲವೇ? ಇನ್ನೊಂದು ಬಿರುದು ನಮಗೆ ಇಷ್ಟವಾಗುವುದಿಲ್ಲ. ಏನು? ದೇವರ ಸೇವಕರು. ನಾವೆಲ್ಲರೂ ದೇವರ ಮಕ್ಕಳು, ದೇವರ ಸೇವಕರು. ಹಲ್ಲೆಲೂಯಾ. ನಾವು ಆತನ ಮಕ್ಕಳಾಗಿ ಗುರುತಿಸಿಕೊಳ್ಳಲು ಮತ್ತು ಆತನ ಆಶೀರ್ವಾದಗಳನ್ನು ಪಡೆಯಲು ಇಷ್ಟಪಡ್ತೇವೆ. ಆದರೆ ದೇವರ ಸೇವಕರಾಗಿ ಜವಾಬ್ದಾರಿಗಳು ಹೊರಲು ಮಾತ್ರ ನಾವು ಬಯಸುವುದಿಲ್ಲ. ಇದನ್ನು ಯೋಚಿಸುವುದೇ ಅಂತಹ ವಿಷಾದ ಸಂಗತಿ ಅಲ್ಲವೇ? ಮಕ್ಕಳಾಗಿ ಇರಬೇಕು, ಪ್ರಾರ್ಥನೆ ಮಾಡಿದ್ರೆ ದೇವರೆಲ್ಲ ನನಗೂ ಕೊಡಬೇಕು. ಆದರೆ ನಾವು ಜವಾಬ್ದಾರಿ ತಕ್ಕೊಳ್ಳೋದಕ್ಕೆ ರೆಡಿ ಇದೀವ ದೇವರ ಮಕ್ಕಳೇ? ನಾವೊಬ್ಬರಿಬ್ಬರು ದೇವರ ಸೇವಕರು. ಅರ್ಥ ಮಾಡಿಕೊಳ್ಳಿ. ಯಾಕೆ ಇನ್ನು ನೀವು ಜವಾಬ್ದಾರಿ ತಕ್ಕೊಳ್ಳುವುದಕ್ಕೆ ರೆಡಿ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಯಾವಾಗಲೂ ಹೇಳುವುದು ನಮ್ಮ ಚರ್ಚಲ್ಲಿ ಎಲ್ಲರೂ ದೇವರ ಸೇವೆ ಮಾಡಬೇಕಾಗಿರುವುದು. ನೀವು ದೇವರ ಮಕ್ಕಳಂದರೆ ದೇವರ ಸೇವಕರು. ಪಾಸ್ಟರ್ ಇದ್ದಾರೆ, ಅವರು ನಿಮ್ಮನ್ನು ಲೀಡ್ ಮಾಡುವುದಕ್ಕೆ. ಪಾಸ್ಟರ್ ಹೇಳುವ ಪ್ರಕಾರ ನೀವು ನಿಮ್ಮ ಸ್ಪಿರಿಚುವಲ್ ಲೈಫನ್ನು ಲೀಡ್ ಮಾಡಬೇಕು. ಬರೀ ಮಕ್ಕಳಾಗಿ ಉಳಿಯಬಾರದು ದೇವರ ಮಕ್ಕಳೇ. ಹಾಗಾದರೆ ನೀವು ಮಕ್ಕಳಾಗಿ ಉಳಿದರೆ ನೀವು ಸುವಾರ್ತೆಯ ಅರ್ಥ ಭಾಗವನ್ನು ಮಾತ್ರ ನಂಬುತ್ತೀರಿ, ಹಾಫ್ ಗಾಸ್ಪಲ್. ನೀವು ಫುಲ್ ಗಾಸ್ಪಲ್ ಚರ್ಚ್ ಹೋಗ್ತೀರಿ. ಯಾವ ಚರ್ಚ್ ಹೋಗ್ತೀರಿ ಸಿಸ್ಟರ್? ಫುಲ್ ಗಾಸ್ಪಲ್ ಚರ್ಚ್ ಮತ್ತೆ ನಂಬೋದು ಅರ್ಥ ಗಾಸ್ಪಲ್. ನೀವೇನಾದ್ರೂ ಸೇವೆ ಮಾಡ್ತೀರಾ? ಸೇವೆ ಪಾಸ್ಟರ್ ಇದಾರಲ್ಲ ಮಾಡುವುದಕ್ಕೆ. ಅಲ್ಲಾಂದ್ರೆ ಕೆಲವರು ಇದ್ದಾರೆ, ಅವರು ಮಾಡ್ತಾರೆ. ನೀವು ಮಾಡಬೇಡ, ಎಲ್ಲರೂ ಮಾಡಬೇಕು. ಇಲ್ಲದಿದ್ದರೆ ನೀವು ಅರ್ಥ ಗಾಸ್ಪಲ್ ಅನ್ನು ನೀವು ನಂಬುತ್ತೀರಿ. ಫುಲ್ ಗಾಸ್ಪಲ್ ಅಂದರೆ ನಾವು ದೇವರ ಮಕ್ಕಳು, ದೇವರ ಸೇವಕರು. ದೇವರ ಉದ್ದೇಶವು ಅವನ ಮಕ್ಕಳಾಗಿ ಕೇವಲ ನಮ್ಮನ್ನು ಆಶೀರ್ವದಿಸುವುದಲ್ಲ, ಬದಲಾಗಿ ನಮ್ಮ ಮೂಲಕ ಅನೇಕರನ್ನು ಆಶೀರ್ವದಿಸುವುದಾಗಿದೆ. ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಆ ಕೊಟ್ಟಿರುವ ಆಶೀರ್ವಾದಗಳು ನಾವು ಬೇರೆಯವರಿಗೆ ಕೊಡಬೇಕು. ನೀವು ರೆಡಿಯಾಗಿದ್ದೀರಾ? ಆದರೆ ಮಾತ್ರ ನೀವು ಫುಲ್ ಗಾಸ್ಪಲ್ ಅಲ್ಲಿ ವಿಶ್ವಾಸ ಮಾಡುತ್ತೀರಿ. ನೀವು ಅರ್ಧ ಗಾಸ್ಪಲ್ ಅಲ್ಲಿ ವಿಶ್ವಾಸ ಮಾಡಿ ಫುಲ್ ಗಾಸ್ಪಲ್ ಇಂದ ಆಶೀರ್ವಾದಗಳೆಲ್ಲ ನಿರೀಕ್ಷಿಸುತ್ತಾ ಇದ್ದಾರೆ. ದೇವರು ವಾಗ್ದಾನ ಮಾಡಿದ್ದಾರೆ, ಯಾಕೆ ಕೊಡುವುದಿಲ್ಲ? ಅಲ್ಲವೇ? ಹಾಗೆಲ್ಲ ವಿಶ್ವಾಸಿಗಳು ವಿಶ್ವಾಸ ಮಾಡುವುದು. ದೇವರ ವಾಗ್ದಾನಗಳೆಲ್ಲ ಹೌದು ಮತ್ತು ಏಮೆನ್. ಆದರೆ ಯಾಕೆ ನನಗೂ ಸಿಗ್ತಾ ಇಲ್ಲ? ಎಷ್ಟು ವರ್ಷ ಈಗ ನಾನು ನೋಡ್ತಾ ಇದ್ದೀನಿ. ಪ್ರಿಯ ವಿಶ್ವಾಸಿ, ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಅರ್ಥ ಗಾಸ್ಪಲ್ ಅಲ್ಲಿ ನಂಬಿ ಬರೀ ದೇವರಿಂದ ನಿರೀಕ್ಷಿಸುತ್ತೀರಿ. ದೇವರಿಗೆ ಏನು ಮಾಡಿಕೊಡುವುದಕ್ಕೆ ನಿಮಗಾಗುವುದಿಲ್ಲ, ನಾಚಿಕೆ ಆಗುವುದಿಲ್ಲ. ನಮಗೆ ನನ್ನನ್ನು ಉಪಯೋಗಿಸಿ ಸ್ವಾಮಿ, ನಮಗೆಲ್ಲರಿಗೂ ಉಡುಗೊರೆ ಕೊಟ್ಟಿದ್ದಾರೆ. ಡೈಲಿ ನೀವು ಪ್ರಾರ್ಥಿಸಬೇಕು, ದೇವರೇ ನನ್ನನ್ನು ಉಪಯೋಗಿಸಿ. ಅದು ಪ್ರಾರ್ಥನೆ ಇರಬಹುದು, ಎನ್ಕರೇಜಿಂಗ್ ಮಿನಿಸ್ಟ್ರಿ ಇರಬಹುದು, ಏನೇ ಇರಬಹುದು. ಅಲ್ಲಾಂದ್ರೆ ನಿಮಗೆ ವಿಷನ್ಸ್ ನೋಡಬಹುದು,
ಡ್ರೀಮ್ಸ್ ನೋಡಬಹುದು, ಇಂಟರ್ಪ್ರಿಟೇಷನ್ ಇರಬಹುದು. ದೇವರೇ ನನ್ನನ್ನು ಉಪಯೋಗಿಸಿ. ಡೈಲಿ ನೀವು ಯೂಸ್ ಮಾಡಬೇಕು. ಡೈಲಿ ನಿಮಗೆ ಆಶೀರ್ವಾದ ಬೇಕು. ಕೆಲವರು ಹೇಳ್ತಾರೆ, ಡೈಲಿ ನಾನು ಸೇವೆ ಮಾಡಬೇಕಾ? ಡೈಲಿ ದೇವರ ಆಶೀರ್ವಾದ ಬೇಕು. ಡೈಲಿ ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾರೆ. ಅಂದವರು ಹೇಳ್ತಾರೆ, ನಾನು ಡೈಲಿ ಸೇವೆ ಮಾಡಬೇಕಾ? ದೇವರ ಉದ್ದೇಶವು ಅವನ ಮಕ್ಕಳಿಗಾಗಿ ಕೇವಲ ನಮ್ಮನ್ನು ಆಶೀರ್ವದಿಸುವುದಲ್ಲ, ಬದಲಾಗಿ ನಮ್ಮ ಮೂಲಕ ಅನೇಕರು ಆಶೀರ್ವದಿಸುವುದಕ್ಕಾಗಿಯೇ. ಅರ್ಥ ಮಾಡಿಕೊಳ್ಳಿ, ಗಾಡ್ ವಾಂಟ್ಸ್ ಟು ಯೂಸ್ ಯು. ದೇವರು ನಿಮ್ಮನ್ನು ಉಪಯೋಗಿಸಬೇಕು. ನೀವು ರೆಡಿ ಆಗಿದ್ದೀರಾ? ಇಲ್ಲದಿದ್ದರೆ ದೇವರಿಂದ ಏನು ನೀವು ನಿರೀಕ್ಷಿಸಬಾರದು. ಅರ್ಧ ಗೋಸ್ಪಲ್ ಅಲ್ಲಿ ನೀವು ವಿಶ್ವಾಸ ಮಾಡಿ ಫುಲ್ ಗೋಸ್ಪಲ್ ಇಂದ ನಿಮಗೆ ಆಶೀರ್ವಾದ ಬೇಕಂದ್ರೆ ಅದು ನಾಚಿಕೆ ಅಲ್ವಾ? ಬೈಬಲ್ ಅಲ್ಲಿ ಬರೆದಿರೋದೆಲ್ಲ ಏನು? ಫುಲ್ ಗೋಸ್ಪಲ್ ಆಶೀರ್ವಾದಗಳು. ಹೌದು, ಎಲ್ಲ ಎಸ್ ಅಂಡ್ ಏಮೆನ್. ಮತ್ತೆ ಅರ್ಧ ಗೋಸ್ಪಲ್ ನೀವು ವಿಶ್ವಾಸ ಮಾಡಿ ಅದು ಕೊಡು ಇದು ಕೊಡು ಒಂದು ದೇವರ ಮಕ್ಕಳೇ ನೀವು ಬೇಡಿಕೊಳ್ಳಬಾರದು. ಇವತ್ತಿನಿಂದ ನಿಲ್ಲಿಸಿ, ನಿಮಗೆ ಸಿಗೋದಿಲ್ಲ. ಹಲ್ಲೆಲೂಯಾ. ಜವಾಬ್ದಾರಿ ತಕೊಳ್ಳಿ. ನಾವು ಆತನ ಕರೆಯನ್ನು ನಿರಾಕರಿಸಿ ಕೇವಲ ನಿಮಗಾಗಿ ಜೀವಿಸುವುದನ್ನು ಮುಂದುವರಿಸಿದರೆ ದೇವರು ವಾಗ್ದಾನ ಮಾಡಿದ ಆಶೀರ್ವಾದಗಳನ್ನು ನಾವು ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ದೇವರ ಮಕ್ಕಳಾಗಿ ನಮ್ಮ ಆಶೀರ್ವಾದಕ್ಕಾಗಿ ನಾವು ಕಾಯುತ್ತಿರುವಾಗ ದೇವರಿಗೆ ಅಧೀನರಾಗಿ ಮತ್ತು ಆತನ ಸೇವಕರಾಗಿ ಕಾರ್ಯನಿರ್ವಹಿಸಬೇಕು. ಹೌದು, ನೀವು ದೇವರನ್ನು ನಂಬಿ ನಿಮ್ಮ ಬಿಡುಗಡೆ ಅಲ್ಲಾಂದ್ರೆ ನಿಮ್ಮ ಗುಣಪಡಿಸುವಿಕೆ ಎಲ್ಲ ಕಾಯ್ತಾ ಇದ್ದೀರಿ. ಆವಾಗ ನೀವೇನು ಮಾಡಬೇಕು? ನೀವು ನಿಮ್ಮನ್ನು ತಗ್ಗಿಸಿಕೊಂಡು ಮತ್ತು ಕೃತಜ್ಞತೆಯಿಂದ ದೇವರನ್ನು ಅಧೀನರಾಗಿ ಆತನ ಸೇವಕರಾಗಿ ಡೈಲಿ ಕೆಲಸ ಮಾಡಬೇಕು. ನಿಮ್ಮ ಬಿಡುಗಡೆ ಬಂದೇ ಬರುತ್ತದೆ. ಯಾಕೆಂದ್ರೆ ದೇವರು ನಮ್ಮನ್ನು ಕೈ ಬಿಡುವ ದೇವರಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ